ಸಿಟಿವಿ ಸ್ಥಳೀಯ ಸುದ್ದಿಗಳ ಪ್ರಾಯೋಜಕರು ರಾಮೋಸ್ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಯಲಹಂಕ ಉಪನಗರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್, ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕ ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, ಗಿರಿಯಾಸ್ ಬಿಲ್ಡಿಂಗ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಮೊದಲಿಗೆ ಮುಖ್ಯಾಂಶಗಳು. ವಿಶ್ವ ಪ್ರಸಿದ್ಧ ಪ್ರವಾಸಿ ತಾಣ ನಂದಿಗಿರಿಧಾಮದಲ್ಲಿ ಕರಡಿಗಳ ಕಾಟ. ಕರಡಿಗಳ ಹಿಂಡು ಕಂಡು ಬೆಚ್ಚಿಬಿದ್ದ ಪ್ರವಾಸಿಗರು. ಬೆಂಗಳೂರಿನ ಪ್ರೇಮ ಹಕ್ಕಿಗಳಿಗೆ ಕಂಟಕವಾದ ಕರಡಿಗಳ ಸಂಚಾರ. ವಸತಿ ಶಾಲೆ ವಿದ್ಯಾರ್ಥಿ ಅನುಮಾನಾಸ್ಪದ ಸಾವು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಖಾಸಗಿ ಶಾಲೆಯಲ್ಲಿ ಅವಘಡ. ಶಿಕ್ಷಕರ ಹಲ್ಲೆ, ಹೆಚ್ಚು ಒತ್ತಡದಿಂದ ವಿದ್ಯಾರ್ಥಿ ಸಾವು ಎಂದ ಪೋಷಕರು. ಆಸ್ಪತ್ರೆ ಬಳಿ ಮುಗಿಲು ಮುಟ್ಟಿದ ಪೋಷಕರ ಕ್ರಂದನ. ಪಾಳು ಬಿದ್ದ ಬಾಗೇಪಲ್ಲಿ ತಹಸೀಲ್ದಾರ್ ಹಳೆ ವಸತಿ ಗೃಹ. ಅನಾಥವಾದ ಬ್ರಿಟಿಷರ ಕಾಲದ ವಿಶ್ರಾಂತಿ ಗೃಹ. 1930ರಲ್ಲಿ ಬ್ರಿಟಿಷರು ನಿರ್ಮಿಸಿದ್ದ ವಿಶ್ರಾಂತಿ ಕೊಠಡಿಗಳು ನಿರ್ವಹಣೆ ಇಲ್ಲದೆ ಅನಾಥವಾಗಿವೆ. ವಾರ್ತೆಗಳ ವಿವರ. ತಂಪಾದ ಗಾಳಿ, ಮೋಡಗಳ ಮಡಿಲು, ಸೂರ್ಯೋದಯದ ಅದ್ಭುತ ದೃಶ್ಯಕ್ಕೆ ಹೆಸರಾದ ವಿಶ್ವ ಪ್ರಸಿದ್ಧ ನಂದಿಗಿರಿಧಾಮದಲ್ಲಿ ಇದೀಗ ಹೊಸ ಆತಂಕ ಮನೆ ಮಾಡಿದೆ. ರಾತ್ರಿ ಆದರೆ ಸಾಕು, ಕಾಡಿನ ಕರಡಿಗಳು ರಸ್ತೆ, ಮನೆ, ಹೋಟೆಲ್ ಹಾಗೂ ರೆಸಾರ್ಟ್ಗಳ ಬಳಿ ಪ್ರತ್ಯಕ್ಷವಾಗುತ್ತಿವೆ. ಕರಡಿಗಳ ದೃಶ್ಯ ಸಿಸಿಟಿವಿ ಕ್ಯಾಮೆರಾಗಳಲ್ಲಿ ಸೆರೆಯಾಗಿದ್ದು ಪ್ರವಾಸಿಗರು ಗಾಬರಿಯಾಗಿದ್ದಾರೆ. ಈ ಕುರಿತು ಒಂದು ವರದಿ. ಇದು ವಿಶ್ವ ಪ್ರಸಿದ್ಧ ಪ್ರವಾಸಿ ತಾಣ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿಗಿರಿಧಾಮ. ಬೆಳಗಿನ ಸೂರ್ಯೋದಯ, ತಂಪಾದ ವಾತಾವರಣ, ಹಸಿರು ಪರಿಸರಕ್ಕೆ ಪ್ರಸಿದ್ಧಿ ಪಡೆದಿದೆ. ನಂದಿಗಿರಿಧಾಮಕ್ಕೆ ಪ್ರತಿನಿತ್ಯ ಸಾವಿರಾರು ಜನ ಪ್ರವಾಸಿಗರು, ಪ್ರೇಮಿಗಳು ಬರುತ್ತಾರೆ. ಅದರಲ್ಲೂ ವಾರಾಂತ್ಯದಲ್ಲಿ ಪ್ರವಾಸಿಗರ ಸಂಖ್ಯೆ ಮತ್ತಷ್ಟು ಹೆಚ್ಚಾಗಿರುತ್ತದೆ. ಆದರೆ ನಂದಿಗಿರಿಧಾಮದಲ್ಲಿ ಈಗ ಹೊಸ ಸಮಸ್ಯೆ ಉಂಟಾಗಿದೆ. ಹಿಂಡು ಕರಡಿಗಳು ಕಾಣಿಸಿಕೊಳ್ಳುವುದರ ಮೂಲಕ ಪ್ರವಾಸಿಗರ ಆತಂಕಕ್ಕೆ ಕಾರಣವಾಗಿದೆ. ಇದರಿಂದ ಕರಡಿಗಳನ್ನು ಕಂಡಾಗ ಪ್ರವಾಸಿಗರು ಏನು ಮಾಡಬೇಕು, ಏನು ಮಾಡಬಾರದು ಎಂದು ಚಿಕ್ಕಬಳ್ಳಾಪುರ ಅರಣ್ಯ ಇಲಾಖೆ ಮನವಿ ಮಾಡಿದೆ. ಆ ನಂದಿ ಪ್ರದೇಶ ಸುತ್ತಮುತ್ತ ಏನಿದೆ ಇದೆಲ್ಲ ಗುಡ್ಡಗಾಡುಗಳಿಂದ ಕೂಡಿದ ಅರಣ್ಯ ಪ್ರದೇಶ. ಇದು ಸಾಮಾನ್ಯವಾಗಿ ಕರಡಿಗಳು ಇರೋಂಥ ಒಂದು ಅರಣ್ಯ ಪ್ರಭೇದ. ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕರಡಿಗಳು ಇದ್ದಾವೆ. ಈ ಕರಡಿಗಳು ಏನು ಮಾಡ್ತವೆ, ಹಗಲೊತ್ತಿನಲ್ಲಿ ಬರೋಲ್ಲ, ಬಟ್ ಮಿಡ್ ನೈಟು, ಅರ್ಲಿ ಮಾರ್ನಿಂಗ್ ಟೈಮಲ್ಲಿ ಅವು ಆಹಾರ ಹುಡುಕೊಂಡು, ನೀರು ಹುಡುಕೊಂಡು ಬೆಟ್ಟದಿಂದ ಕೆಳಗೆ ಬರ್ತವೆ. ಕೆಳಗೆ ಬಂದು ಬೆಳಕರಿಯೋ ಹೊತ್ತಿಗೆ, ಸೂರ್ಯೋದಯ ಆಗೋ ಹೊತ್ತಿಗೆ ಅವು ವಾಪಸ್ ಅವುಗಳ ಕಾಡಿಗೆ ಹೊರಟೋಗ್ತವೆ. ಆ ಟೈಮಲ್ಲಿ ಮನುಷ್ಯರು ಎದುರ ಏನಾರು ಆದರೆ, ಮನುಷ್ಯರಿಗೆ ಏನಾರು ಅದು ಕಾಣಿಸಿದರೆ ಕೂಗಾಡಿ ಗಲಾಟೆ ಮಾಡಬಾರ್ದು, ಅದಕ್ಕೆ ಕಲ್ಲು ಹೊಡಿಯೋದು, ಅದನ್ನ ಓಡ್ಸೋಕೆ ಹೋಗೋದು, ಇವೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಕಾಣಿಸಿದರೆ ನಾವು ಒಂದು ಮರೆಯಲ್ಲಿ ಇದ್ಕೊಂಡು, ಸುರಕ್ಷಿತವಾದ ಜಾಗದಲ್ಲಿ ಇದ್ಕೊಂಡು ಕಾದರೆ ಆ ಪ್ರಾಣಿಗಳು ಅವಷ್ಟಕ್ಕವೇ ಹೊರಟೋಗ್ತವೆ. ಕರಡಿ ಅದರಷ್ಟಕ್ಕದೇ ವಾಪಸ್ ಕಾಡಿಗೆ ಹೊರಟೋಗುತ್ತೆ. ಅದನ್ನು ಡಿಸ್ಟರ್ಬ್ ಮಾಡಿದ್ರೆ, ಬೆಂಕಿ ಹಾಕೋಕ್ಕೆ ಹೋದರೆ ಅಥವಾ ಕಲ್ಲು ಹೊಡೆದ್ರೆ, ಜಾಸ್ತಿ ಶಬ್ದ ಮಾಡಿದ್ರೆ, ಅದು ಅದ್ರ ಜೊತೆಲಿ ವಿಶೇಷವಾಗಿ ಅದ್ರ ಜೊತೆ ಮರಿಗಳಿದ್ದಂಥ ಸಂದರ್ಭದಲ್ಲಿ ಅದು ವಾಪಸ್ ತಿರುಗಿ ಅಟ್ಯಾಕ್ ಮಾಡೋ ಚಾನ್ಸ್ ಇರುತ್ತೆ. ಅದರಿಂದ ಯಾರಾದರೂ ಕರಡಿ ನೋಡಿದ್ರೆ ಅದನ್ನು ದಯವಿಟ್ಟು ಡಿಸ್ಟರ್ಬ್ ಮಾಡಲಿಕ್ಕೆ ಹೋಗಬೇಡಿ, ಅದಕ್ಕೆ ಟೈಮ್ ಕೊಡಿ, ಅದರಷ್ಟಕ್ಕದೇ ಅದು ವಾಪಸ್ಸು ಕಾಡಿಗೆ ಹೊರಟೋಗುತ್ತೆ. ಇನ್ನು ರಾತ್ರಿ ಆದರೆ ಸಾಕು, ಕಾಡಿನಿಂದ ಹೊರಬರುವ ಕರಡಿಗಳು ನಂದಿಗಿರಿಧಾಮದ ರಸ್ತೆಗಳಿಗೆ ಇಳಿಯುತ್ತಿವೆ. ಗಿರಿಧಾಮದ ಬಳಿ ಇರೋ ಮನೆಗಳ ಬಳಿ, ಹೋಟೆಲ್ ಹಾಗೂ ರೆಸಾರ್ಟ್ಗಳ ಬಳಿ ಕರಡಿಗಳು ಸುಳಿದಾಡುತ್ತಿವೆ. ಕಾರಳ್ಳಿ ಕ್ರಾಸ್ ಬಳಿ ರೆಸಾರ್ಟ್ ಒಂದರ ತಂತಿ ಮುಳ್ಳಿನ ಕಾಂಪೌಂಡ್ಗಳನ್ನು ಜಿಗಿದು ಆವರಣದವರೆಗೂ ಬರುತ್ತಿರುವ ಕರಡಿಗಳ ದೃಶ್ಯಗಳು ಸಿಸಿಟಿವಿ ಕ್ಯಾಮೆರಾಗಳಲ್ಲಿ ಸೆರೆಯಾಗಿವೆ.
ರಾತ್ರಿ ವೇಳೆಯಲ್ಲಿ ಕರಡಿಗಳು ರಸ್ತೆಗಳಲ್ಲಿ ಕಾಣಿಸಿಕೊಳ್ಳುತ್ತಿರುವುದು ಪ್ರವಾಸಿಗರಲ್ಲಿ ಆತಂಕ ಮೂಡಿಸಿದೆ. ಮತ್ತೊಂದೆಡೆ ಕರಡಿ ಕಂಡರೆ ಆತಂಕಕ್ಕೆ ಒಳಗಾಗಬೇಡಿ, ಕಲ್ಲು ಹೊಡೆಯಬೇಡಿ, ಬೆಂಕಿ ಹಚ್ಚಬೇಡಿ, ಸುರಕ್ಷಿತ ಅಂತರ ಕಾಯ್ದುಕೊಂಡು ಶಾಂತವಾಗಿ ನಿಂತರೆ ಕರಡಿಗಳು ತಾನಾಗಿಯೇ ಕಾಡಿನತ್ತ ತೆರಳುತ್ತವೆ ಎಂದು ಅರಣ್ಯ ಇಲಾಖೆ ಸಾರ್ವಜನಿಕರಲ್ಲಿ ಮನವಿ ಮಾಡಿದೆ. ತಾವಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಅನುಮಾನಾಸ್ಪದವಾಗಿ ವಸತಿ ಶಾಲೆ ವಿದ್ಯಾರ್ಥಿ ಮೃತಪಟ್ಟಿದ್ದು, ಶಿಕ್ಷಕರಿಂದ ವಿದ್ಯಾರ್ಥಿಯ ಮೇಲೆ ಹಲ್ಲೆ ಮಾಡಿರುವ ಜೊತೆಗೆ ಹೆಚ್ಚು ಒತ್ತಡದಿಂದಲೇ ವಿದ್ಯಾರ್ಥಿ ಮೃತಪಟ್ಟಿರುವುದಾಗಿ ಪೋಷಕರು ಆರೋಪಿಸಿದ ಘಟನೆ ದೇವನಹಳ್ಳಿ ತಾಲೂಕಿನಲ್ಲಿ ನಡೆದಿದೆ. ಅನುಮಾನಾಸ್ಪದವಾಗಿ ವಸತಿ ಶಾಲೆ ವಿದ್ಯಾರ್ಥಿ ಮೃತಪಟ್ಟಿದ್ದು, ಶಿಕ್ಷಕರಿಂದ ವಿದ್ಯಾರ್ಥಿಯ ಮೇಲೆ ಹಲ್ಲೆ ಮಾಡಿರುವ ಜೊತೆಗೆ ಹೆಚ್ಚು ಒತ್ತಡದಿಂದಲೇ ವಿದ್ಯಾರ್ಥಿ ಮೃತಪಟ್ಟಿರುವುದಾಗಿ ಪೋಷಕರು ಆರೋಪಿಸಿದ ಘಟನೆ ದೇವನಹಳ್ಳಿ ತಾಲೂಕಿನಲ್ಲಿ ನಡೆದಿದೆ. ವಸತಿ ಶಾಲೆಯಲ್ಲಿ 6ನೇ ತರಗತಿ ವ್ಯಾಸಂಗ ಮಾಡುತ್ತಿದ್ದ 12 ವರ್ಷದ ಗುರುಕಿರಣ್ ಮೃತ ವಿದ್ಯಾರ್ಥಿಯಾಗಿದ್ದು, ಕಾಡರಾಯಪ್ಪನಹಳ್ಳಿಯ ಸ್ಟಿರ್ಲಿಂಗ್ ಇಂಗ್ಲಿಷ್ ವಸತಿ ಶಾಲೆಯಲ್ಲಿ 6ನೇ ತರಗತಿ ವ್ಯಾಸಂಗ ಮಾಡುತ್ತಿದ್ದ ಎಂದು ತಿಳಿದು ಬಂದಿದೆ. ಯಲಹಂಕ ತಾಲೂಕಿನ ಸುಬೇದಾರ್ ಪಾಳ್ಯದ ರಾಘವೇಂದ್ರ ಎಂಬುವವರ ಮಗ ಗುರುಕಿರಣ್ ಮೃತ ವಿದ್ಯಾರ್ಥಿಯಾಗಿದ್ದು, ಮಗನನ್ನ ಕಳೆದುಕೊಂಡು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಬುಧವಾರ ಬೆಳಗ್ಗೆ ಮಗನಿಗೆ ಹುಷಾರಿಲ್ಲ, ಆಸ್ಪತ್ರೆಗೆ ಕರೆದುಕೊಂಡು ಬಂದಿರುವುದಾಗಿ ವಸತಿ ಶಾಲೆ ಶಿಕ್ಷಕರು ಪೋಷಕರಿಗೆ ಕರೆ ಮಾಡಿದ್ದು, ಪೋಷಕರು ಆಸ್ಪತ್ರೆಗೆ ಬರುವಷ್ಟರಲ್ಲೇ ವಿದ್ಯಾರ್ಥಿ ಗುರುಕಿರಣ್ ಮೃತಪಟ್ಟಿದ್ದ. ಶಿಕ್ಷಕರ ಹಲ್ಲೆ ಮತ್ತು ಹೆಚ್ಚು ಒತ್ತಡದಿಂದ ಮಗು ಸಾವನ್ನಪ್ಪಿರುವುದಾಗಿ ಪೋಷಕರು ಆರೋಪಿಸಿದ್ದು, ಆಸ್ಪತ್ರೆ ಬಳಿ ಮಗನ ಸಾವು ಕಂಡ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಸ್ಥಳಕ್ಕೆ ಬಾಗಲೂರು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಣ್ಣ ವೆಹಿಕಲ್ ಹೋಗ್ಸಲ್ಲ ಕಣ ಆಯ್ತಾ ಓದ್ತಿದ್ದ 5ನೇ ಕ್ಲಾಸ್ಗೆ ಕರ್ಕೊಂಡ್ಬಿಟ್ಟಿದ್ದೆ ಹಾಸ್ಟ್ಲಿಗೆ. 6ನೇ ಕ್ಲಾಸ್ ಓದ್ತಿದ್ದನ್ನ ಬೆಳಗ್ಗೆ ಕುಸ್ತು ಬಿದ್ದ ಜಾಕಿಂಗ್ ಮಾಡೋವಾಗ ಅಂತ ಹೇಳ್ತಾರೆ. ಅದು ಹಾಸ್ಟ್ಲಲ್ಲಿ ಕುಸ್ತು ಬೀಳೋಕ್ಕೆ ಕಾರಣ ಇಲ್ಲ, ಇಲ್ಲಿ ಹಾಸ್ಪಿಟ್ಲ್ ಹತ್ರ ಬಂದು ನೋಡೋಕೆ ಶವವಾಗಿ ಮಲಗಿಸವ್ರೆ. ಸ್ಕೂಲ್ನಿಂದನೇ ಏನೋ ಆಗಿರಬೇಕು, ಏನೋ ಬಡದೋ ಮೆಸ್ಟ್ರುಗಳೇನೋ ತೊಂದರೆ ಮಾಡಿರ್ಬೋದು, ಏನು ಹೇಳಿರಲಿಲ್ಲ. ಏನು ಈ ಥರ ಇದೆ ಅಂತ ಕಂಪ್ಲೇಂಟ್ ಏನು ಹೇಳಿರಲಿಲ್ಲ. ಬಟ್ ಆಕಸ್ಮಿಕವಾಗಿ 6ನೇ ಕ್ಲಾಸ್ ಹುಡುಗನಿಗೆ ಏನಾಗಕ್ಕೆ ಸಾಧ್ಯ ಹೇಳ್ರಿ? ಏನೋ ಯಾರೋ ಹೊಡೆದಿರ್ಬೇಕೋ ಏನೋ ಆಗಿರಬೇಕು ಅಂತ ನನಗೆ, ಏನೋ ಓಡಿಲ್ಲ ಪಡಿಲ್ಲ ಅಂತ ಯಾರೋ ಹಿಂದೆ ಬಂದೆ ಬೆನ್ನಿಗೋ ಹೊಡೆದಿರಬೇಕು ಅಂತ ನನ್ನ ಅನುಮಾನ. ಮುಂಚೆನೇ ಇಲ್ಲಿ ಬಂದು ಕರ್ಕೊಂಡು ಬಂದು ಇವ್ರು ಅಡ್ಮಿಟ್ ಮಾಡಿ ಶವಗಾರದಲ್ಲಿ ಇದ್ದಾರೆ. ನಾವು ಅವಾಗಿಂದ ಕೇಳ್ತಿದ್ದೀವಿ, ಇವ್ರು ಯಾರು ನಮಗೆ ತೋರಿಸ್ತಾ ಇಲ್ಲ, ಕೀ ಇಲ್ಲ ಅಂತ ಕೇಳಿದ್ರೆ ಅವ್ರು ಅಟೆಂಡರ್ ಬಂದಿಲ್ಲ, ಪೊಲೀಸವ್ರು ಬರಬೇಕು ಅಂತ ಹೇಳ್ತಾವ್ರೆ. ತಂದೆ ತಾಯಿ ಬಂದಾಗ ಅಷ್ಟೇ ಅವ್ರ ಪಾಪ ಮುಖ ನೋಡಿರೋದು. ನಾವು ಅವಾಗಿಂದ ವೆಯ್ಟ್ ಮಾಡ್ತಿದ್ದೀವಿ, ಇವ್ರು ಯಾರು ಬಿಡ್ತಾ ಇಲ್ಲ. ಇದಕ್ಕಿಂತ ಮುಂಚೆ ಇನ್ನೊಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ರಂತೆ, ಅಲ್ಲಿ ಆಗಲ್ಲ ಅಂತ ಹೇಳಿದ್ದಾರೆ. ಕರ್ಕೊಂಬಂದು ಇಲ್ಲಿಗೆ ಬರೋ ಅಷ್ಟರಲ್ಲಿ ಶವ ಆಗಿದ್ದಾರೆ ಅಂತ ಅವ್ರು ಹೇಳ್ತಾವ್ರೆ. ಬಟ್ ನಮ್ಗೆ ಅವ್ರು ತೋರಿಸ್ತಾ ಇಲ್ಲ ಏನಾಗಿದೆ ಎತ್ತ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಸ್ಕೂಲ್ ಹತ್ರ ಕ್ಯಾಮ್ರಾ ರೆಕಾರ್ಡಿಂಗ್ ತೆಗ್ಸಿ ಅಂದರೆ ಕ್ಯಾಮ್ರಾಗಳೆಲ್ಲ ಹೊಡೆದೋಗಿದೆ ನಮ್ಮ ಹತ್ರ ನಮಗೆ ಅಂತ ಹೇಳ್ತಿದ್ದಾರೆ. ಇವಾಗ ಅವ್ರು ಪೊಲೀಸರು ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಏನು ಅಂತ ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಅಂತಲೇ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿಗೆ 6th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಿದ್ದು, ದೇವನಹಳ್ಳಿನಲ್ಲಿ ಹಾಸ್ಟೆಲಲ್ಲಿದ್ದರು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ತಾಲೂಕಿನ ಡಿವಿಜಿ ಮುಖ್ಯ ರಸ್ತೆಯಲ್ಲಿ 1930ರಲ್ಲಿ ಬ್ರಿಟಿಷರು ನಿರ್ಮಿಸಿದ ವಿಶ್ರಾಂತಿ ಕೊಠಡಿಗಳು ಸೂಕ್ತ ನಿರ್ವಹಣೆ ಇಲ್ಲದೆ ಪಾಳು ಕೊಂಪೆಯಾಗಿದೆ. ಕಟ್ಟಡದ ಕಿಟಕಿ, ಬಾಗಿಲು, ಸಿಮೆಂಟ್, ಮರದ ತುಂಡುಗಳು ಶಿಥಿಲಾವಸ್ಥೆಯಲ್ಲಿ ತುಕ್ಕು ಹಿಡಿದಿವೆ. ಸೂಕ್ತ ನಿರ್ವಹಣೆ ಇಲ್ಲದೆ ಕಟ್ಟಡದ ಸುತ್ತಲೂ ಪ್ಲಾಸ್ಟಿಕ್, ಕಸ, ಬೀಡಿ, ಸಿಗರೇಟುಗಳಿಂದ ಕೂಡಿದ್ದು ಅನಾಥವಾಗಿದೆ. ಬ್ರಿಟಿಷರು ತಮ್ಮ ಸೈನ್ಯದೊಂದಿಗೆ ಹೈದರಾಬಾದ್ನಿಂದ ಚೆನ್ನೈಗೆ ಹೋಗುವಾಗ ಪಟ್ಟಣದ ಡಿವಿಜಿ ಮುಖ್ಯ ರಸ್ತೆಯ ಮೂಲಕ ಹಾದು ಹೋಗುವರು.
ಹಾಗಾಗಿ ಮಾರ್ಗ ಮಧ್ಯೆ ವಿಶ್ರಾಂತಿ ಪಡೆಯಲು ಪಟ್ಟಣದ ವಿಶ್ರಾಂತಿ ಗೃಹ ಕಟ್ಟಡ, ತಾಲೂಕು ಪಂಚಾಯಿತಿ ಕಚೇರಿ ಮುಂಭಾಗದ ಕಟ್ಟಡ, ತಹಸೀಲ್ದಾರ್ ಹಳೆ ವಸತಿ ಗೃಹಗಳನ್ನು ವಿಶ್ರಾಂತಿಗಾಗಿ ನಿರ್ಮಿಸಿದ್ದರು. ಪ್ರತಿ ಕಟ್ಟಡದ ಮುಂದೆ ಕುದುರೆ ಕಟ್ಟಿ ಹಾಕಲು ಜಾಗ ಮಾಡಲಾಗಿದೆ. ಬ್ರಿಟಿಷರ ಕಾಲದಲ್ಲಿ ನಿರ್ಮಿಸಿದ ಕಟ್ಟಡದ ಚಾವಣಿಗೆ ಮರದ ತುಂಡು ಹಾಗೂ ಹೆಂಚುಗಳನ್ನು ಜೋಡಿಸಿ ನಿರ್ಮಿಸಿದ್ದಾರೆ. ಒಂದೊಂದು ಕೊಠಡಿಯನ್ನ ಆಕರ್ಷಣೀಯವಾಗಿ ನಿರ್ಮಿಸಿದ್ದಾರೆ. ಈ ಪ್ರಾಚೀನ ಕಾಲದ ಕಟ್ಟಡಗಳು ನೋಡುಗರ ಕಣ್ಮನ ಸೆಳೆಯುತ್ತಿದ್ದವು. ಬ್ರಿಟಿಷರ ಕಾಲದ ಕಟ್ಟಡಗಳನ್ನು ಸಾರ್ವಜನಿಕರು, ವಿದ್ಯಾರ್ಥಿಗಳು ಕುತೂಹಲದಿಂದ ವೀಕ್ಷಿಸುತ್ತಿದ್ದರು. ಆದರೆ ಇದೀಗ ಬ್ರಿಟಿಷರ ಕಾಲದಲ್ಲಿ ನಿರ್ಮಿಸಿದ ಕಟ್ಟಡಗಳು ಅವಸಾನದತ್ತ ಸಾಗಿ ಅನಾಥವಾಗಿವೆ. ಪಟ್ಟಣದ ಟಿಬಿ ಕ್ರಾಸ್ನಲ್ಲಿ ಬ್ರಿಟಿಷರು 2 ಕೊಠಡಿಗಳ ವಿಶ್ರಾಂತಿ ಕಟ್ಟಡಗಳನ್ನು ಕಟ್ಟಿಸಿದ್ದರು. ಇದನ್ನ ಲೋಕೋಪಯೋಗಿ ಇಲಾಖೆ ಉಸ್ತುವಾರಿಯಲ್ಲಿ ಪ್ರವಾಸಿ ಮಂದಿರ ಮಾಡಲಾಗಿತ್ತು. ಇದರಲ್ಲಿ ಅನೇಕ ಮಂದಿ ವಿಶ್ರಾಂತಿ ಪಡೆಯುತ್ತಿದ್ದಾರೆ. ಜೊತೆಗೆ ಅನೇಕ ಸಭೆ ಸಮಾರಂಭಗಳು ನಡೆದಿವೆ. ಆದರೆ ಕಟ್ಟಡ ಶಿಥಿಲಾವಸ್ಥೆಯಲ್ಲಿ ಇದೆ ಎಂದು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ವಿಶ್ರಾಂತಿ ಕಟ್ಟಡವನ್ನ ಕೆಡವಿ ಇದೀಗ ಇದೇ ಜಾಗದಲ್ಲಿ ಹೈಟೆಕ್ ವಿಶ್ರಾಂತಿ ಭವನ ಮಾಡಲು ಮುಂದಾಗಿದ್ದಾರೆ. ಇದು ಸಾರ್ವಜನಿಕ ವಲಯದಲ್ಲಿ ಅಸಮಾಧಾನ ಮೂಡಿಸಿದೆ. ಜೂನಿಯರ್ ಕಾಲೇಜಿನ ಮುಂದೆ ಬ್ರಿಟಿಷರು 6 ಸಣ್ಣ ಕೊಠಡಿಗಳ ಕಟ್ಟಡ ನಿರ್ಮಿಸಿದ್ರು. ಇದನ್ನ ಅರಣ್ಯ ವಲಯದ ಕಚೇರಿ ಮಾಡಲಾಗಿತ್ತು. ಕಚೇರಿಗೆ ಇದು ಸೂಕ್ತ ಬಳಕೆ ಆಗಿಲ್ಲ ಎಂದು ಬಳಸುತ್ತಿಲ್ಲ. ತಾಲೂಕು ಪಂಚಾಯಿತಿ ಮುಂದೆ ನಿರ್ಮಿಸಿದ್ದ ಕಟ್ಟಡವನ್ನ ತಾಲೂಕು ತಹಸೀಲ್ದಾರ್ ಅವರ ವಸತಿ ಗೃಹ ಮಾಡಲಾಗಿತ್ತು. ಶಿಥಿಲಾವಸ್ಥೆಯಲ್ಲಿ ಇದೆ ಎಂದು ಕಟ್ಟಡವನ್ನ ಬಳಕೆ ಮಾಡಿಲ್ಲ. ವಸತಿ ಗೃಹದ ಕಾಂಪೌಂಡ್ನಲ್ಲಿ ಇಂದಿರಾ ಕ್ಯಾಂಟೀನ್ ಮಾಡಲಾಗಿದೆ. ಬ್ರಿಟಿಷರ ಕಾಲದ ಕಟ್ಟಡಗಳು ಅನಾಥವಾಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ದುರಸ್ತಿ ಪಡಿಸಬೇಕೆಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ. ಈ ಬಗ್ಗೆ ಸಿಪಿಐಎಂ ಮುಖಂಡ ಚನ್ನರಾಯಪ್ಪ ಮಾತನಾಡಿ, ಬಾಗೇಪಲ್ಲಿ ಪಟ್ಟಣದಲ್ಲಿ ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣ ಮಾಡಿರುವಂತಹ ಒಂದು ಕಟ್ಟಡವಾಗಿದೆ. ತಹಸೀಲ್ದಾರ್ ಅವರ ಒಂದು ಕಟ್ಟಡವನ್ನ ದುರಸ್ತಿ ಮಾಡಿಸಿ ಒಂದು ಆಡಳಿತ ಕಚೇರಿಗೆ ನೀಡಿದರೆ ಅನುಕೂಲವಾಗುತ್ತಿತ್ತು. ತಾಲೂಕು ಕೇಂದ್ರದಲ್ಲಿ ಅನೇಕ ಸರ್ಕಾರಿ ಕಚೇರಿಗಳು ಬಾಡಿಗೆ ಕಟ್ಟಡಗಳಲ್ಲಿ ನಡೆಯುತ್ತಿವೆ. ಲಕ್ಷಾಂತರ ರೂಪಾಯಿ ಬಾಡಿಗೆಗೆ ನೀಡಲಾಗುತ್ತಿದೆ. ಕಟ್ಟಡವನ್ನ ದುರಸ್ತಿ ಮಾಡಿಸಿ ಕಟ್ಟಡ ಬಳಕೆ ಮಾಡುವಲ್ಲಿ ತಾಲೂಕು ಆಡಳಿತ ಸಂಪೂರ್ಣ ವಿಫಲವಾಗಿದೆ. ಕೂಡಲೇ ಎಚ್ಚೆತ್ತುಕೊಂಡು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಇದನ್ನ ಸರಿಪಡಿಸಬೇಕು ಎಂದು ಮನವಿ ಮಾಡಿದ್ರು. ಸ್ನೇಹಿತರೆ, ಬಾಗೇಪಲ್ಲಿ ಪಟ್ಟಣದಲ್ಲಿ ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ತಹಸೀಲ್ದಾರ್ ಅವರ ವಸತಿ ಗೃಹ ಇದು. ಇವತ್ತು ಬಾಗೇಪಲ್ಲಿ ಪಟ್ಟಣದಲ್ಲಿ ಏನು ಉಪಯೋಗಕ್ಕೆ ಬಾರದೆ ಇವತ್ತು ಬೀಗ ಜಡಿದಿರ್ತಕ್ಕಂಥದ್ದು ಇವು ನಾವು ನೋಡ್ತಾ ಇದ್ದೀವಿ. ಸರ್ಕಾರದ ಒಂದು ಕಚೇರಿ, ಒಂದು ಸರ್ಕಾರದ ಕಟ್ಟಡ, ಸುಸಜ್ಜಿತವಾದಂಥ ಕಟ್ಟಡವಾಗಿದೆ. ಆದರೆ ಇವತ್ತು ಯಾವುದೇ ಕೆಲಸಕ್ಕೂ ಉಪಯೋಗ ಮಾಡದೆ ಇದಕ್ಕೆ ಬೀಗ ಹಾಕಿ ಇದನ್ನು ಮೂಲಗುಂಪ ಮಾಡಿರ್ತಕ್ಕಂಥದ್ದಿದೆ. ಈಗ ಮಾನ್ಯ ತಹಸೀಲ್ದಾರ್ ಅವರು ಬಹುಶಃ ಬೆಂಗಳೂರು ಕಡೆಯಿಂದ ಬರಬಹುದು ಬಾಗೇಪಲ್ಲಿಗೆ. ಇಲ್ಲಿ ಅವರು ವಾಸ ಇರಲಿಕ್ಕೆ ಕೂಡ ಒಂದು ವ್ಯವಸ್ಥಿತವಾದಂಥ ಬಿಲ್ಡಿಂಗ್ ಇದ್ದರೂ ಕೂಡ ವಾಸ ಮಾಡದೇ ಇರ್ತಕ್ಕಂಥದ್ದು ಕೂಡ ಆಗ್ತಾ ಇದೆ. ಇದು ಬೇರೆ ಬೇರೆ ಸರ್ಕಾರಿ ಕಚೇರಿಗಳಿಗೆ ಇವತ್ತು ಉಪಯೋಗ ಆಗ್ತಕ್ಕಂಥದ್ದು. ಇವತ್ತು ನೋಡಿದರೆ ಬೇರೆ ಬೇರೆ ಕಚೇರಿಗಳು ಇವತ್ತು ಬಾಡಿಗೆದಲ್ಲಿ ಇವತ್ತು ನಡೆಸ್ತಾ ಇದ್ದಾರೆ. ಉದಾಹರಣೆಗೆ CDPO ಕಚೇರಿ ಆಗಿರ್ಬೋದು, ಹಾಗೆಯೇ ಇವತ್ತು ನೋಂದಣಿ ಕಚೇರಿ ಆಗಿರ್ಬೋದು, ಆ ರೀತಿ ಬೇರೆ ಬೇರೆ ಅಂಗನವಾಡಿ ಇಂಥದ್ದು ಬೇರೆ ಬೇರೆಗಳೆಲ್ಲ ಕೂಡ ಇವತ್ತು ಖಾಸಗಿದಲ್ಲಿ ನಡೆಸ್ತಕ್ಕಂಥದ್ದು ಆಗ್ತಾ ಇದೆ. ಇಂಥದಕ್ಕೆ ಇವತ್ತು ಸರ್ಕಾರಿ ಕಚೇರಿಗಳಿಗೆ ಉಪಯೋಗ ಆಗ್ತಕ್ಕಂಥ ಒಂದು ತಹಸೀಲ್ದಾರ್ ವಸತಿ ಗೃಹ ಇವತ್ತು ಏನಕ್ಕೂ ಕೂಡ ಬಾರದೇ ಇರ್ತಕ್ಕಂಥದ್ದು ಕೂಡ ಇವತ್ತು ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಇದನ್ನು ತಕ್ಷಣವೇ ಸರ್ಕಾರದ ಜನಪ್ರತಿನಿಧಿಗಳು, ಸರ್ಕಾರದ ಕಚೇರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಇವತ್ತು ತಹಸೀಲ್ದಾರ್ ಆಗಿರ್ಬೋದು, ಇವರೆಲ್ಲರೂ ಕೂಡ ತಕ್ಷಣವೇ ಇದಕ್ಕೆ ಎಚ್ಚೆತ್ತುಕೊಂಡು ಈ ತಹಸೀಲ್ದಾರರ ವಸತಿ ಗೃಹ ಏನಿದೆ ಇದನ್ನು ಸರಿಯಾಗಿ ದುರುಪಯೋಗ ಆಗದೇ ಉಪಯೋಗ ಮಾಡಿಕೊಳ್ಳಲಿಕ್ಕೆ ಇವತ್ತು ವ್ಯವಸ್ಥಿತವಾದಂಥ ಪ್ರಯೋಜನ ಆಗಬೇಕು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ರಾಜ್ಯದಲ್ಲಿಯೇ ಮುಂಚೂಣಿಯಲ್ಲಿದ್ದು, ಗಣತಿ ನಮೂನೆಗಳ ವಿತರಣೆ ಹಾಗೂ ಮತದಾರರ ಮಾಹಿತಿ ತಂತ್ರಾಂಶದಲ್ಲಿ ದಾಖಲಿಸುವ ಗಣಕೀಕರಣ ಕಾರ್ಯದಲ್ಲಿ ಪ್ರಥಮ ಸ್ಥಾನ ಗಳಿಸಿದೆ ಎಂದು ಜಿಲ್ಲಾಧಿಕಾರಿ ಜಿ. ಪ್ರಭು ಹೇಳಿದರು. ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಗುರುವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಜಿ. ಪ್ರಭು, ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ರಾಜ್ಯದಲ್ಲೇ ಮುಂಚೂಣಿಯಲ್ಲಿದ್ದು, ಗಣತಿ ನಮೂನೆಗಳ ವಿತರಣೆ ಹಾಗೂ ಮತದಾರರ ಮಾಹಿತಿ ತಂತ್ರಾಂಶದಲ್ಲಿ ದಾಖಲಿಸುವ ಗಣಕೀಕರಣ ಕಾರ್ಯದಲ್ಲಿ ಪ್ರಥಮ ಸ್ಥಾನ ಗಳಿಸಿದೆ ಎಂದರು. ಜಿಲ್ಲೆಯಲ್ಲಿರುವ ಒಟ್ಟು 1.069 ಲಕ್ಷ ಮತದಾರರ ಪೈಕಿ 10.31 ಮಂದಿಗೆ ಈಗಾಗಲೇ ಗಣತಿ
ನಮೂನೆಗಳನ್ನು ವಿತರಿಸಲಾಗಿದ್ದು ಇದು 97% ಪ್ರಗತಿ ಸಾಧಿಸಲಾಗಿದೆ. ಉಳಿದ 38,391 ಮತದಾರರಿಗೂ ಮುಂದಿನ ಒಂದೆರಡು ದಿನಗಳಲ್ಲಿ ನಮೂನೆಗಳನ್ನು ತಲುಪಿಸುವ ಕಾರ್ಯ ಪೂರ್ಣಗೊಳ್ಳಲಿದೆ ಎಂದರು. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯವನ್ನು ಚುನಾವಣಾ ಆಯೋಗದ ನಿರ್ದೇಶನದಂತೆ ಕಾಲಮಿತಿಯೊಳಗೆ ಹಾಗೂ ಪಾರದರ್ಶಕವಾಗಿ ಕೈಗೊಳ್ಳಲಾಗುತ್ತಿದೆ. ಜಿಲ್ಲೆಯಲ್ಲಿ ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಕಳೆದ ಜೂನ್ 30ರಿಂದ ಮನೆ ಮನೆಗೆ ಭೇಟಿ ನೀಡಿ ಗಣತಿ ನಮೂನೆಗಳನ್ನು ವಿತರಿಸುತ್ತಿದ್ದು, ಮತದಾರರಿಂದ ಅಗತ್ಯ ದಾಖಲೆಗಳು, ವೈಯಕ್ತಿಕ ಮಾಹಿತಿ ಹಾಗೂ ಭಾವಚಿತ್ರಗಳನ್ನು ಸಂಗ್ರಹಿಸಿ ಆನ್ಲೈನ್ ತಂತ್ರಾಂಶದಲ್ಲಿ ದಾಖಲಿಸುತ್ತಿದ್ದಾರೆ ಎಂದು ಹೇಳಿದರು. ಈ ಕಾರ್ಯದಲ್ಲಿ ಸಾರ್ವಜನಿಕರು, ಜನಪ್ರತಿನಿಧಿಗಳು ಹಾಗೂ ಮತಗಟ್ಟೆ ಮಟ್ಟದ ಏಜೆಂಟರು ಉತ್ತಮ ಸಹಕಾರ ನೀಡುತ್ತಿರುವುದು ಶ್ಲಾಘನೀಯ. ವಿಶೇಷವಾಗಿ ಮತಗಟ್ಟೆ ಅಧಿಕಾರಿಗಳು ಅತ್ಯಂತ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಿರುವ ಪರಿಣಾಮ ಜಿಲ್ಲೆ ರಾಜ್ಯದಲ್ಲೇ ಪ್ರಥಮ ಸ್ಥಾನ ಪಡೆಯಲು ಸಾಧ್ಯವಾಗಿದೆ ಎಂದು ಜಿಲ್ಲಾಧಿಕಾರಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈವರೆಗೆ 3.18 ಲಕ್ಷ ಮತದಾರರ ಮಾಹಿತಿಯನ್ನು ತಂತ್ರಾಂಶದಲ್ಲಿ ಯಶಸ್ವಿಯಾಗಿ ದಾಖಲಿಸಲಾಗಿದ್ದು, ಇದು ಒಟ್ಟು ಮತದಾರರ 30% ಆಗಿದೆ. ಮುಂದಿನ 10 ದಿನಗಳಲ್ಲಿ 100% ಮಾಹಿತಿಯನ್ನು ತಂತ್ರಾಂಶದಲ್ಲಿ ದಾಖಲಿಸುವ ಗುರಿ ಹೊಂದಿದ್ದು, ಅದಕ್ಕಾಗಿ ಅಗತ್ಯ ಯೋಜನೆ ರೂಪಿಸಿ ಕಾರ್ಯಚಟುವಟಿಕೆಗಳನ್ನು ವೇಗಗೊಳಿಸಲಾಗಿದೆ ಎಂದರು. ಈವರೆಗೆ 1,31,113 ಮತದಾರರಿಗೆ ನಾವು 96.41% ಈಗಾಗಲೇ ಮನೆ ಮನೆಗೆ ಅವರಿಗೆ ಗಣತಿ ನಮೂನೆಗಳನ್ನು ತಲುಪಿಸುವಂಥ ಒಂದು ಕಾರ್ಯವನ್ನು ನಾವು ಮಾಡಿದ್ದೇವೆ. ಯಾರು ಮನೆಗಳಲ್ಲಿ ಹೋದಂಥ ಸಂದರ್ಭದಲ್ಲಿ ಇರೋದಿಲ್ಲ ಅಂಥ ಎಲ್ಲ ಮನೆಗಳಿಗೂ ಕೂಡ 3 ಬಾರಿ ಹೋಗಿ ಆ ಮನೆಗಳಿಗೂ ಕೂಡ ನಮೂನೆಗಳನ್ನು ತಲುಪಿಸಲೇಬೇಕು. ಆ ರೀತಿಯ ಒಂದು ಸೂಚನೆಯ ಮೇರೆಗೆ ಈಗಾಗಲೇ ಇಷ್ಟು ಪ್ರಮಾಣದ 96.41% ಪ್ರಮಾಣದ ಪ್ರಗತಿಯನ್ನು ನಾವು ಸಾಧಿಸಿದ್ದೇವೆ. ಇದು ಒಂದು ಭಾಗ. ಇದರಲ್ಲಿ ಜಿಲ್ಲೆಯ 1296 ಮತಗಟ್ಟೆಗಳಲ್ಲಿ ಎಲ್ಲ BLOಗಳು 1200ಕ್ಕೂ ಹೆಚ್ಚು ಮತದಾರರುವಂಥ BLOಗಳಿಗೆ ಅಡಿಷ್ನಲ್ ಹೆಚ್ಚುವರಿ ಸಿಬ್ಬಂದಿಯ ಸಹಾಯವನ್ನು ಕೂಡ ನಾವು ಕೊಟ್ಟು ಈ ಒಂದು ಕೆಲಸವನ್ನು ತುಂಬ ತ್ವರಿತಗತಿಯಿಂದ ಎಲ್ಲ ಹಂತದಲ್ಲಿ ಮೇಲುಸ್ತುವಾರಿ ಮಾಡೋದ್ರ ಮೂಲಕ ನೈಜವಾಗಿ ಭಾಳ ಯಶಸ್ವಿಯಾಗಿ ಈ ಡಿಸ್ಟ್ರಿಬ್ಯೂಷನ್ ಕೆಲಸ ನಡೀತಾ ಇದೆ. ಇನ್ನು 2-3 ದಿನಗಳಲ್ಲಿ 100% ತಲುಪಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಇಡೀ SIR ಪ್ರಕ್ರಿಯೆಯಲ್ಲಿ ಗಣತಿ ನಮೂನೆಯ ಹಂತ ಏನಿದೆ, ಮೊದಲನೇ ಹಂತ, ಈ ಹಂತದಲ್ಲಿ ಕರಡು ಮತದಾರರ ಪಟ್ಟಿನಲ್ಲಿ ಅವರು ನೋಂದಣಿ ಆಗಬೇಕು ಅಂದರೆ, ಒಬ್ಬ ಮತದಾರರ ನೋಂದಣಿ ಆಗಬೇಕು ಅಂದರೆ ಅವ್ರಿಗೆ ನಾವೇನು ನಮೂನೆ ಕೊಡ್ತೇವೆ ಆ ನಮೂನೆಯನ್ನು ಕರಾರುವಾಕ್ಕಾಗಿ ತುಂಬಿ ಅವರು ನಮಗೆ ನಮ್ಮ BLOಗಳಿಗೆ ವಾಪಸ್ ಕೊಡಬೇಕಾಗುತ್ತೆ. BLOಗಳು ಅದನ್ನು ಗಣಕೀಕರಣಗೊಳಿಸಬೇಕಾಗುತ್ತೆ, ಡಿಜಿಟೈಸ್ ಮಾಡಬೇಕಾಗುತ್ತೆ. ಈ ಡಿಜಿಟೈಸ್ ಪ್ರಕ್ರಿಯೆಯಲ್ಲಿ ಸುಮಾರು 10,69,000 ಪೈಕಿ ಈವರೆಗೆ ನಾವು 3,18,978 ಮತದಾರರನ್ನು ಡಿಜಿಟೈಸ್ ಮಾಡಿದ್ದೇವೆ. ಸುಮಾರು 29.82%. ಇದು ರಾಜ್ಯದಲ್ಲೇ ನಂಬರ್ 1. ಚಿಕ್ಕಬಳ್ಳಾಪುರ ಜಿಲ್ಲೆ ಡಿಜಿಟೈಸೇಷನ್ನಲ್ಲಿ ಇಡೀ ರಾಜ್ಯದಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ಸೊ ಬಹುತೇಕ 30% ಮತದಾರರನ್ನು ಈಗಾಗಲೇ ನಾವು ಗಣಕೀಕರಣಗೊಳಿಸಿದ್ದೇವೆ. ಅವರೆಲ್ಲರೂ ಕೂಡ ಕರಡು ಮತದಾರರ ಪಟ್ಟಿನಲ್ಲಿ ಬಂದುಬಿಡ್ತಾರೆ. ಸೊ ಹಾಗಾಗಿ ಮಾಹಿತಿ ಸಲ್ಲಿಸದಿರುವ ಮತದಾರರು ತಮ್ಮ ವ್ಯಾಪ್ತಿಯ BLOಗಳನ್ನು ಸಂಪರ್ಕಿಸಿ ಅಗತ್ಯ ದಾಖಲೆಗಳು ಹಾಗೂ ಮಾಹಿತಿ ವಿವರಗಳನ್ನು ಒದಗಿಸಬೇಕು. ಇದರಿಂದ ಮತದಾರರ ಪಟ್ಟಿಯನ್ನು ನಿಖರವಾಗಿ ಹಾಗೂ ದೋಷರಹಿತವಾಗಿ ಸಿದ್ಧಪಡಿಸಲು ಸಾಧ್ಯವಾಗುತ್ತದೆ. ಜಿಲ್ಲಾಡಳಿತದೊಂದಿಗೆ ಸಾರ್ವಜನಿಕರು ಕೈಜೋಡಿಸಿ ಸಮಗ್ರ ಪರಿಷ್ಕರಣೆ ಕಾರ್ಯವನ್ನು ಯಶಸ್ವಿಗೊಳಿಸಲು ಜಿಲ್ಲಾಧಿಕಾರಿಗಳು ಮನವಿ ಮಾಡಿದರು. ತೋಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯಲಿದೆ. ನಿಮ್ಮ ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲಾ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್. ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ. ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ.
ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಹಿಂದೆ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಆ್ಯಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543, 8660423443, 9845527729, 8050513927. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಶ್ರೀ ಸರೋವರ್ ರೆಸಾರ್ಟ್ ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಬೀಗರ ಊಟ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ಸಂಭ್ರಮ ಶ್ರೀ ಸರೋವರ್ ರೆಸಾರ್ಟಿನಲ್ಲಿರಲಿ. ಸುಂದರ ವಾತಾವರಣ, ಸುವಿಶಾಲ ಮೈದಾನ, ಕಾರ್ಯಕ್ರಮ ವೇದಿಕೆ ಎಲ್ಲವೂ ನಿಮಗಾಗಿ. ಆಕರ್ಷಕ ಬಾಡಿಗೆ, ಸಮಾಧಾನದ ಸೇವೆ. ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಕೇವಲ 30 ಕಿಲೋಮೀಟರ್ ಅಂತರದಲ್ಲಿ. ದಿನ್ನೆ ಹೊಸಹಳ್ಳಿಯಿಂದ ಇಶಾಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಸಿದ್ಧವಾಗಿದೆ ಶ್ರೀ ಸರೋವರ್ ರೆಸಾರ್ಟ್. ಇಶಾ ದೇವಾಲಯದಿಂದ ಕೂಗಳತೆ ದೂರ, ರಂಗಧಾಮ ಕೆರೆಯಿಂದ ಕೆಲವೇ ಅಡಿಗಳ ಅಂತರ, ಲೇಕ್ ವ್ಯೂ, ಹಿಲ್ ವ್ಯೂ ಎಲ್ಲವೂ ಲಭ್ಯವಿರುವ ಏಕೈಕ ರೆಸಾರ್ಟ್ ಶ್ರೀ ಸರೋವರ್. ಎಲ್ಲ ಎಸಿ ಕೊಠಡಿಗಳು, ಸ್ಟಾರ್ ಹೋಟೆಲ್ ಸೌಲಭ್ಯಗಳು. ಮತ್ತೇಕೆ ತಡ, ಕೂಡಲೇ ಬುಕ್ ಮಾಡಲು ಸಂಪರ್ಕಿಸಿ. ಶ್ರೀ ಸರೋವರ್ ರೆಸಾರ್ಟ್, ಇಶಾ ಮುಖ್ಯ ರಸ್ತೆ, ಇಶಾ ದೇವಾಲಯ ಸಮೀಪ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9535561053, ಮತ್ತೊಂದು ಸಂಖ್ಯೆ 8904562827. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಚಿಂತಾಮಣಿ ನಗರದ ಎಪಿಎಂಸಿ ಮಾರುಕಟ್ಟೆಯ 1ನೇ ಗೇಟ್ನಲ್ಲಿ ಟೊಮ್ಯಾಟೊ ಮಾರಾಟಕ್ಕಾಗಿ ಬರುವ ಲಾರಿಗಳಿಂದ ರಸ್ತೆ ಬಂದ್ ಆಗುತ್ತಿದ್ದು, ಅಕ್ಕಿ, ರಾಗಿ ಮತ್ತಿತರ ದವಸ ಧಾನ್ಯಗಳ ಸಾಗಾಟಕ್ಕೆ ತೊಂದರೆಯಾಗುತ್ತಿದೆ. ಇದನ್ನು ಪ್ರಶ್ನಿಸಿದ ಹಮಾಲಿಗಳ ಮೇಲೆ ಲಾರಿ ಚಾಲಕ ಹಲ್ಲೆ ಮಾಡಿರುವುದಾಗಿ ಆರೋಪಿಸಿ ವ್ಯಾಪಾರಿಗಳು ಪ್ರತಿಭಟನೆ ನಡೆಸಿದ್ರು. ಚಿಂತಾಮಣಿ ನಗರದ ಎಪಿಎಂಸಿ ಮಾರುಕಟ್ಟೆಯ 1ನೇ ಗೇಟ್ನಲ್ಲಿ ಟೊಮ್ಯಾಟೊ ಮಾರಾಟಕ್ಕಾಗಿ ಬರುವ ಲಾರಿಗಳಿಂದ ರಸ್ತೆ ಬಂದ್ ಆಗುತ್ತಿದ್ದು, ಅಕ್ಕಿ, ರಾಗಿ ಮತ್ತಿತರ ದವಸ ಧಾನ್ಯಗಳ ಸಾಗಾಟಕ್ಕೆ ತೊಂದರೆಯಾಗುತ್ತಿದೆ. ಇದನ್ನ ಪ್ರಶ್ನಿಸಿದ ಹಮಾಲಿಗಳ ಮೇಲೆ ಲಾರಿ ಚಾಲಕ ಹಲ್ಲೆ ಮಾಡಿರುವುದಾಗಿ ಆರೋಪಿಸಿ ವ್ಯಾಪಾರಿಗಳು ಪ್ರತಿಭಟನೆ ನಡೆಸಿದ್ರು. ಟೊಮ್ಯಾಟೊ ಸೀಸನ್ ಆರಂಭವಾಗಿದ್ದು, ಪ್ರತಿನಿತ್ಯ ನೂರಾರು ಲಾರಿಗಳು, ಟ್ರ್ಯಾಕ್ಟರ್ಗಳು ಎಪಿಎಂಸಿಯ ಎಲ್ಲಾ ಗೇಟ್ಗಳಿಂದಲೂ ಆಗಮಿಸುತ್ತಿವೆ. ಟೊಮ್ಯಾಟೊ ತರುವ ಲಾರಿ ಮತ್ತು ಟ್ರ್ಯಾಕ್ಟರ್ಗಳು ರಸ್ತೆಯಲ್ಲೇ ನಿಲ್ಲುತ್ತವೆ. ಇದರಿಂದ ರಸ್ತೆ ಬಂದ್ ಆಗುತ್ತದೆ. ಅಕ್ಕಿ, ರಾಗಿ ಮುಂತಾದ ದವಸ ಧಾನ್ಯಗಳನ್ನು ತರುವ ಲಾರಿಗಳು ರಸ್ತೆಯಲ್ಲೇ ನಿಲ್ಲಬೇಕಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ರು. ಇದನ್ನು ಪ್ರಶ್ನಿಸಿದ ಹಮಾಲಿಗಳ ಮೇಲೆ ಉತ್ತರ ಪ್ರದೇಶದ ಟೊಮ್ಯಾಟೊ ಲಾರಿ ಚಾಲಕ ಹಮಾಲಿ ಬಾಬು ಎಂಬುವರ ಮೇಲೆ ಹಲ್ಲೆ ನಡೆಸಿದ್ದಾರೆ. ದವಸ ಧಾನ್ಯಗಳ ವ್ಯಾಪಾರಿಗಳಿಗೆ ಹಾಗೂ ಹಮಾಲಿಗಳಿಗೆ ಇದರಿಂದ ತೊಂದರೆಯಾಗುತ್ತಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಧನಿಯಾ ಬಂದು ಇವತ್ತು 150ರಿಂದ 170 ರೂಪಾಯಿ ಧನಿಯಾ ಒಂದು ಕೆಜಿ ಬಂದು, ಅದು ಇವಾಗ ಅವ್ರೇನ 15 ದಿವಸ 20 ದಿವಸ ಗಾಡಿ ಹೋಗಾಗೆಲ್ಲ ಉಳಿದು ಬೀಳ್ತದೆ. 20 ರೂಪಾಯಿಗೆ ಮಾರೋಕ್ಕಾಗಲ್ಲ. ಅವ್ರ ಪರಿಸ್ಥಿತಿ ಏನಾಗೋದು?
ಅಕ್ಕಿ ಮೂಟೆ ಪ್ರತಿ ಒಂದ್ ಮೇಲೆ ಕೆಜಿ ಮೇಲೆ 5 ರೂಪಾಯಿ 6 ರೂಪಾಯಿ ಹತ್ತಿದೆ ರೇಟ್ಗಳು. ಅವ್ರು ಅಕ್ಕಿ ಹುಳ ಬಿದ್ದರೆ ಅವ್ರು ಯಾರಿಗೆ ಮಾಡ್ತಾರೆ? 10 ರೂಪಾಯಿ ಸುಮ್ಮನೆ 5 ರೂಪಾಯಿ ಕೊಡಬೇಕಾಗತ್ತೆ. ಅವಾಗ ಏನಾಗ್ತಾರೆ, ಟೋಟಲ್ ಲಾಸ್ ಆಗಿಬಿಟ್ಟು ಬಾಗಿಲು ಹಾಕ್ಕೊಂಡು ಇಲ್ಲ ಊರಿಗೆ ಬಿಟ್ಟು ಹೋಗ್ಬೇಕಾಗತ್ತೆ. ಅಂಥ ಪರಿಸ್ಥಿತಿ ಬರ್ತದೆ. ದಯಮಾಡಿ ಟೊಮಾಟೊ ಮಂಡಿಯವ್ರಿಗೂ ಒಂದೇ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ರೈತರಿಗೆ ಅನುಕೂಲ ಆಗಬೇಕು. ನಾವೆಲ್ಲ ಒಪ್ಕೊಳ್ತೀವಿ, ರೈತರಿಗೆ ಯಾವುದೇ ರೀತಿ ನಾವು ತೊಂದರೆ ಮಾಡಲ್ಲ. ದಯಮಾಡಿ ನೀವೆಲ್ಲ ಸೇರಿ ಗಾಡಿ ಲೋಡಿಂಗ್ ಮಾಡೋವಾಗ ಮಾತ್ರ. ಗೇಟ್ ನಂಬರ್ 1 ಮತ್ತು 2ರಲ್ಲಿ ಅಕ್ಕಿ ಮತ್ತಿತರ ದವಸ ಧಾನ್ಯಗಳು ವ್ಯಾಪಾರಿಗಳೇ ಹೆಚ್ಚಾಗಿದ್ದಾರೆ. ಅಕ್ಕಿ ತರುವ ಲಾರಿಗಳು 2-3 ದಿನ ರಸ್ತೆಯಲ್ಲೇ ನಿಲ್ಲಬೇಕಾಗಿರುವುದು ಸಮಸ್ಯೆಯಾಗಿದೆ. ರಸ್ತೆಯಲ್ಲೇ ವಾಹನಗಳು ನಿಂತಿರುತ್ತವೆ. ಬಾಕ್ಸ್ಗಳನ್ನ ರಸ್ತೆಯಲ್ಲೇ ಇಟ್ಟುಕೊಂಡಿರುತ್ತಾರೆ. ಕೇಳಿದ್ರೆ ಗಲಾಟೆ ಮಾಡಲು ಬರುತ್ತಾರೆ. ಎಷ್ಟು ಬಾರಿ ಮನವಿ ಮಾಡಿದ್ರೂ ಪ್ರಯೋಜನವಾಗಿಲ್ಲ ಎಂದು ಎಂಜಿ ರಮೇಶ್ ಬಾಬು ದೂರಿದ್ರು. ನಮ್ಮದು ಗೇಟ್ ನಂಬರ್ 1 ಸರ್. ನಮ್ಮದು ಗೇಟ್ ನಂಬರ್ 1 ಅಕ್ಕಿ ವ್ಯಾಪಾರ ಮಾಡೋರು ನಾವು ಈ ಕಡೆ ಇರೋದು. ಗೇಟ್ ನಂಬರ್ 1, ಗೇಟ್ ನಂಬರ್ 2 ಎಲ್ಲ ಅಕ್ಕಿ ವ್ಯಾಪಾರದವರೇ. ಇಲ್ಲಿ ಅಕ್ಕಿ ಲಾರಿಗಳು ಬರೋಕ್ಕೂ ಜಾಗ ಬಿಡದೆ ಟೊಮೊಟೊ ಗಾಡಿಗಳೆಲ್ಲ ನಿಲ್ಸ್ಕೊಂಡು ಬಿಟ್ಟಿದ್ದಾರೆ. ನಾವೇನಾದ್ರು ಬಿಡಕ್ಕೆ ಕೇಳಿದ್ರೆ ನಮ್ಮೆಲ್ಲ ಗಲಾಟೆ ಮಾಡಕ್ಕೆ ಬರ್ತಾರೆ. ಯಾರು ತೆಗಿಯೋದಿಲ್ಲ, ಆನ್ಸರ್ ಮಾಡೋದು ಇಲ್ಲ. ಒಂದೊಂದು ಗಾಡಿ ಅಕ್ಕಿ ಗಾಡಿ 2 ದಿನ 3 ದಿನ ನಿಲ್ಸ್ಕೊಂಡು ಗಲಾಟೆ ಮಾಡ್ತಾ ಇದ್ದಾರೆ. ಡ್ರೈವರ್ಗಳು ನಮಗೆ ಯಾರು ಹಾಲ್ಟಿಂಗ್ ಚಾರ್ಜ್ ಕೊಡೋರು ಯಾರೋ, ನೀವು ಓನರ್ಗಳಾಗಿ ಇಟ್ಕೊಂಡು ನಮಗೆ ಕ್ಲಿಯರ್ ಮಾಡಿಸಿದ್ದೆ, ನೀವೆಂತ ಅಂಗಡಿ ಓನರ್ಗಳಿಂದ ನಮ್ಮನ್ನು ಬೈತಾ ಇದ್ದಾರೆ ಅವರು. APM ಚಾರ್ಜಾಗಿ ಯಾರು ನಮ್ಗೆ ಕೋಆಪರೇಟ್ ಮಾಡ್ತಾ ಇಲ್ಲ. ಮಾಡಿಸ್ಕೊಡಿ ಅಂತ ಮುಂದೆ ಬರೋರು ಯಾರು ಇಲ್ಲ. ಯಾರಾದ್ರು ರೈತರ ಮಾಲು ಅಂತಾರೆ. ನಾವೇನಾದ್ರು ಅವ್ರಿಗೇನೋ ತೊಂದರೆ ಮಾಡಿದ್ದೀವಾ? ಮಾಡ್ಕೊಳ್ಳಿ. ಹಾಲ್ಟಿಂಗ್ ಚಾರ್ಜ್ ಲಾರಿ ಬರುತ್ತೆ, ಬಾಕ್ಸ್ಗಳು ಇಟ್ಕೊಂಡು ಹೋಗಲ್ಲ. ಎಲ್ಲ ಇಟ್ಕೊಂಡಿರ್ತಾರೆ, ಲಾರಿಗಳು ಎಲ್ಲ ಇಟ್ಕೊಂಡಿರ್ತಾರೆ, ರೋಡಲ್ಲಿ ಬಾಕ್ಸ್ಗಳು ಹಾಕೊಂಡಿರ್ತಾರೆ. ಟೊಮ್ಯಾಟೊ ಮಾರಾಟಕ್ಕೆ ನಮ್ಮ ಅಭ್ಯಂತರವಿಲ್ಲ. ಟೊಮ್ಯಾಟೊ ತಂದ ವಾಹನಗಳು ಖಾಲಿ ಮಾಡಿ ಹೊರಗಡೆ ಹೋಗುವುದಿಲ್ಲ. ಟೊಮ್ಯಾಟೊ ಅನ್ಲೋಡ್ ಮಾಡಿ ಹೊರಗಡೆ ತೆಗೆದುಕೊಂಡು ಹೋಗಬೇಕು. ಕ್ರೇಟ್ಗಳು ಖಾಲಿಯಾದಾಗ ಬಂದು ತೆಗೆದುಕೊಂಡು ಹೋದರೆ ಯಾರಿಗೂ ತೊಂದರೆಯಾಗುವುದಿಲ್ಲ. ವಾಹನಗಳನ್ನ ರಸ್ತೆಯಲ್ಲೇ ನಿಲ್ಲಿಸಿ ಬೇರೆ ವಾಹನಗಳಿಗೆ ತೊಂದರೆ ಕೊಡಬಾರದು. MVS ಟ್ರೇಡರ್ಸ್ನ ಶಂಕರ್ ಹೇಳಿದ್ರು. APMC ಕಾರ್ಯದರ್ಶಿ ಸುನೀತಾ ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನಾಕಾರರೊಂದಿಗೆ ಮಾತುಕತೆ ನಡೆಸಿದ್ರು. ಈ ಬಾರಿ ಟೊಮ್ಯಾಟೊ ಪೂರೈಕೆ ಹೆಚ್ಚಾಗಿದೆ. ಸ್ಥಳದ ಅಭಾವದಿಂದ ಎಲ್ಲಾ ಕಡೆಯಿಂದಲೂ ವಾಹನಗಳು ಬರುತ್ತಿವೆ. ತೊಂದರೆಯಾಗುತ್ತಿರುವುದು ನಿಜ. ಸಮಸ್ಯೆ ಬಗೆಹರಿಸಲು ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಕಳೆದ ಭಾನುವಾರವೇ ಈ ಬಗ್ಗೆ ಸಭೆ ನಡೆಸಿದ್ದಾರೆ. ಪಾರ್ಕಿಂಗ್ ಸ್ಥಳವನ್ನ ಗುರುತಿಸಿ ಹೊರಗಡೆ ನಿಲ್ಲಿಸಿಕೊಳ್ಳಲು ಹೇಳಿದ್ದಾರೆ ಎಂದರು. ಎಸ್ಪೆಷಲಿ ಟೊಮೆಟೊ ಸೀಸನ್ ಬಂದಾಗ ಅರೈವಲ್ಸ್ ಜಾಸ್ತಿ ಆಗಿದೆ. ಈ ಸಲ ಅರೈವಲ್ಸ್ ಜಾಸ್ತಿ ಆಗಿರೋದ್ರಿಂದ ಜಾಗದ ಸಮಸ್ಯೆ ಇರೋದ್ರಿಂದ ಆ ಕಡೆ ಮಾರ್ಕೆಟ್ ಫುಲ್ ಆಗ್ಬಿಟ್ಟು ಈ ಕಡೆಗೆ ಇಳಿಸ್ಕೊಂಡಿದ್ದಾರೆ. ಬಟ್ ಬೆಳಗ್ಗೆ ಏನು ಅವ್ರಿಗೆ ರೈಸ್ ಮಾರ್ಕೆಟ್ ಅವ್ರಿಗೆ ಅರೈವಲ್ಸ್ ಬಂದಾಗ ಜಾಗ ಬಿಟ್ಟುಕೊಡ್ಬೇಕು, ಅದು ಅವರು ಮಾಡಿಕೊಡ್ಬೇಕಿತ್ತು. ಹಾಗಾಗಿ ಅವರವರ ಒಂದು ಇದರಲ್ಲಿ ಹಮಾಲಿಗಳು ಮತ್ತು ಓನರ್ಗಳಿಗೆ ಜಗಳ ಆಗಿದೆ. ಬಟ್ ಇದನ್ನು ಈಗ ಆಗಲೇ ನಾವು DYSP ಸರ್ಕಲ್ ಇನ್ಸ್ಪೆಕ್ಟರ್ ಜೊತೆ, ಲಾರಿ ಅಸೋಸಿಯೇಷನ್ ಅವ್ರ ಜೊತೆ, ಲಾರಿ ಮಾಲೀಕರವ್ರ ಜೊತೆ ಎಲ್ಲ ನಾವು ಕಳೆದ ಭಾನುವಾರ ಮೀಟಿಂಗ್ ಮಾಡಿ ಅವ್ರಿಗೆ ಯಾವ ಥರ ಪಾರ್ಕಿಂಗು, ಲೋಡಿಂಗು, ಅನ್ಲೋಡಿಂಗ್ ಯಾವ ಥರ ಮಾಡ್ಕೋಬೇಕು ಅಂತ ಅವರೆಲ್ಲ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಅವ್ರದ್ದು ಕೆಲವು ಸಮಸ್ಯೆಗಳಿದೆ. ಹೊರಗಡೆಗೆ ಅವ್ರಿಗೂ ಪಾರ್ಕಿಂಗ್ ಜಾಗ ಇಲ್ಲ, ಹಂಗಾಗಿ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಅವರು ಜಾಗ ನೋಡಿ ಒಂದು ಸೂಕ್ತ ವ್ಯವಸ್ಥೆ ಕಲ್ಪಿಸ್ತೀವಿ ಅಂತ. ಟೊಮ್ಯಾಟೊ ಪೂರೈಕೆ ಹೆಚ್ಚಾಗಿದ್ದು ದರ ಕಡಿಮೆಯಾಗಿದೆ. ಪ್ರತಿನಿತ್ಯ 50,000 to 60,000 ಬಾಕ್ಸ್ಗಳು ಉಳಿಯುತ್ತಿವೆ. ಜೊತೆಗೆ 2ನೇ ದರ್ಜೆಯ ಮಾರಾಟವಾಗುತ್ತಿಲ್ಲ. ಮಾವಿನ ಸೀಸನ್ ಆಗಿರುವುದರಿಂದ ಫ್ಯಾಕ್ಟರಿಗಳವರು ಟೊಮ್ಯಾಟೊ ಖರೀದಿಸುತ್ತಿಲ್ಲ. ಹೀಗಾಗಿ ಪ್ರತಿನಿತ್ಯ 30-40% ಉಳಿಯುತ್ತಿರುವುದರಿಂದ ತೊಂದರೆಯಾಗುತ್ತಿದೆ. ಸ್ವಚ್ಛಗೊಳಿಸಲು ಅವಕಾಶ ಸಿಗುತ್ತಿಲ್ಲ. ಆದರೂ ರಾತ್ರಿ ಸಮಯದಲ್ಲಿ ಸ್ವಚ್ಛಗೊಳಿಸಲಾಗುತ್ತಿದೆ ಎಂದು ಕಾರ್ಯದರ್ಶಿ ಹೇಳಿದರು. ಇಮ್ರಾನ್ ಖಾನ್, CTV ನ್ಯೂಸ್, ಚಿಂತಾಮಣಿ. ರೈತರು ಕೃಷಿ ಉತ್ಪನ್ನಗಳ ವ್ಯಾಪಾರ ನಡೆಯಬೇಕಾದ ನಂಜನಗೂಡು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಆವರಣವೇ ಈಗ ಕುಡುಕರ ಅಡ್ಡೆಯಾಗಿ ಮಾರ್ಪಟ್ಟಿದೆ. ಆವರಣದಾದ್ಯಂತ ಕೊಳಕು, ಗಬ್ಬು ನಾರುತ್ತಿದ್ದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೈತರು ಕೃಷಿ ಉತ್ಪನ್ನಗಳ ವ್ಯಾಪಾರ ನಡೆಯಬೇಕಾದ ನಂಜನಗೂಡು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಆವರಣವೇ ಈಗ ಕುಡುಕರ ಅಡ್ಡೆಯಾಗಿ ಮಾರ್ಪಟ್ಟಿದೆ. ಆವರಣಾದ್ಯಂತ ಕೊಳಕು, ಗಬ್ಬು ನಾರುತ್ತಿದ್ದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. APMC ಆವರಣಕ್ಕೆ ಎತ್ತ ನೋಡಿದ್ರೂ ಕುಡಿದು ಬಿಸಾಡಿರುವ ಮದ್ಯದ ಬಾಟಲ್ಗಳು, ಪೌಚ್ಗಳು ರಾಶಿ ಬಿದ್ದಿವೆ. ಸ್ವಚ್ಛತೆಗೆ ಯಾವುದೇ ಗಮನವಿಲ್ಲದ ಕಾರಣ ಆವರಣದಿಂದ ದುರ್ಗಂಧ ಬರುತ್ತಿದೆ. ಬೆಳಗ್ಗೆಯಿಂದಲೇ ಕೆಲವರು ಕುಳಿತು ಕುಡಿಯುವ ದೃಶ್ಯಗಳು ಸಾಮಾನ್ಯವಾಗಿದೆ. ತಮ್ಮ ಕೃಷಿ ಉತ್ಪನ್ನ ಮಾರಾಟಕ್ಕೆ ಬರುವ ರೈತರಿಗೆ ಈ ಸ್ಥಿತಿ ತೀವ್ರ ಮುಜುಗರ ತಂದಿದೆ. ರೈತರಿಗಾಗಿ ಇರಬೇಕಾದ ಮಾರುಕಟ್ಟೆಗೆ ಬಂದ್ರೆ ಕುಡುಕರ ನಡುವೆ ನಿಲ್ಲುವಂತಾಗಿದೆ. ಮಹಿಳೆಯರು, ವೃದ್ಧ ರೈತರು ಆವರಣ ಪ್ರವೇಶಿಸಲು ಭಯ ಪಡುವಂತಾಗಿದೆ. ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ರೈತರು ಆಗ್ರಹಿಸಿದ್ದಾರೆ. ಇದು ನಂಜನಗೂಡು ತಾಲೂಕು ಕೃಷಿ ಉತ್ಪನ್ನ ಮಾರುಕಟ್ಟೆ APMC. ಇಲ್ಲಿ ರಾತ್ರಿ ಆಯ್ತು ಅಂದ್ರೆ ಕೂತ್ರಾವಳಿ ನೋಡಿ, ಇಲ್ಲಿ
ಪಾಕೆಟ್ಗಳು ಮತ್ತು ಅಲ್ಲಿ ನೋಡಿ ಕುಡ್ಕೊಂಡು ಈ ರೀತಿ ಎಲ್ಲ ತಗೊಂಡು ಹೋಗ್ತಾರೆ. ಕ್ಲೀನಿಂಗ್ ಇಲ್ಲ. ಮತ್ತು ನೈಟ್ ಆಯ್ತು ಅಂದ್ರೆ 8 ಗಂಟೆ ಆಯ್ತು ಎಲ್ಲ ಕುಡ್ಕೊಂಡು ಸುತ್ತಮುತ್ತ ಗ್ರೌಂಡು. ಪಾಪ ಇಲ್ಲಿ ಕೇಳೋಕೆ ಹೋರು ಸೆಕ್ಯೂರಿಟಿಗಳ ಮೇಲೆ ಕುಡಿಯೋರು ಏಕವಚನದಲ್ಲಿ ಮಾತಾಡ್ತಾರೆ. ಅವ್ರು ಭಯ ಹತ್ಕೊಂಡು ಪಾಪ ಕೇಳಲ್ಲ. ಇಲ್ಲಿ ಆಡಳಿತ ವರ್ಗ ಇಲ್ಲಿ ಕೆಲಸ ಮಾಡ್ತಾರಲ್ಲಪ್ಪ, ಅವರು ಯಾರನ್ನಾರ ಪೊಲೀಸ್ನವರು 1 ರೌಂಡ್ 2 ರೌಂಡ್ ಒಂದು ಬರಳಿ ಏನಾರ ಅವರು ವ್ಯವಸ್ಥಿತ ಮಾಡಲ್ಲ. ಇಲ್ಲೇನಪ್ಪ ಶಿಸ್ತಿಲ್ಲ. ಆಡಳಿತ ಯಾವುದೇ ಕೆಲಸ ಕಾರ್ಯಗಳು ಸಂಪೂರ್ಣ ನಡೀತಾ ಇಲ್ಲ. ಅಲ್ಲಿ ನೋಡಿ ಮಾರ್ಕೆಟಲ್ಲಿ ನೋಡಿ ಅಲ್ಲಿ ಕ್ಲೀನಿಂಗ್ ಮಾಡ್ತಾಯಿಲ್ಲ. ಅಲ್ಲಿ ಈ ರೀತಿ ಅವ್ಯವಸ್ಥೆ ಆಗಿದೆ. ಇದ್ರ ಬಗ್ಗೆ ಸಂಬಂಧಪಟ್ಟ ಈ ಗ್ರಾಮಾಂತರ ಪೊಲೀಸ್ ಟೌನ್ ಪೊಲೀಸ್ ಸ್ಟೇಷನವರು 1-2 ಬಾರಿ ವಿಸಿಟ್ ಕೊಡಬೇಕು ಅಂತ. ಇದು ಸಾರ್ವಜನಿಕ ಪ್ಲೇಸ್ ಆಗಲೂ ರಾತ್ರಿ 24/7 ಓಡಾಡ್ತಾರೆ ಸರ್ ರೈತರು. ಇಲ್ಲಿ ಬಂದಾಗ ಅಭ್ಯಚವಾಗಿ ಏನೋ ಮಾತಾಡೋದು ಕೇಳಿದಾಗ ಇರೋ ಕಾಪಿ ಕುಡಿತೀನಿ ಅಂದ್ರೆ ಕುಡಿದ್ಗೆ ಅಂದ್ರೆ ಏನೋ ಅಭ್ಯಚವಾಗಿ ಮಾತಾಡ್ತಾರೆ. ಈ ರೀತಿಯಾಗಿದೆ ಸರ್. ಸಂಬಂಧಪಟ್ಟ ಇಲಾಖೆ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಸರ್. ಮಾರುಕಟ್ಟೆಗೆ ಬರುವ ವಾಹನಗಳು, ವ್ಯಾಪಾರಿಗಳು ಕೂಡ ಈ ಅಶುಚಿತ್ವ ವಾತಾವರಣದಿಂದ ಪರದಾಡುವಂತಾಗಿದೆ. ಸಂಜೆಯಾದರೆ ಕುಡುಕರ ಕೂಟ ಹೆಚ್ಚಾಗುತ್ತದೆ ಎಂಬುದು ಸ್ಥಳೀಯರ ಆರೋಪ. ಎಪಿಎಂಸಿ ಆವರಣದ ಸ್ವಚ್ಛತೆ ಕಾಪಾಡುವುದು ಮತ್ತು ಇನ್ನಿತರ ಚಟುವಟಿಕೆಗಳನ್ನು ತಡೆಯುವುದು ಸಂಬಂಧಪಟ್ಟ ಅಧಿಕಾರಿಗಳ ಜವಾಬ್ದಾರಿ. ಆದರೆ ಇದುವರೆಗೆ ಯಾವುದೇ ಕ್ರಮ ಕೈಗೊಳ್ಳದಿರುವುದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ಕೃಷಿ ಉತ್ಪನ್ನಗಳ ವ್ಯಾಪಾರದ ಪವಿತ್ರ ಸ್ಥಳವನ್ನ ಕುಡುಕರ ತಾಣವಾಗಲು ಬಿಡಬಾರದು. ಎಪಿಎಂಸಿ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ಗಸ್ತು ನಡೆಸಿ ಸ್ವಚ್ಛತಾ ಕಾರ್ಯ ಕೈಗೊಂಡು ರೈತರಿಗೆ ಸೂಕ್ತ ವಾತಾವರಣ ಕಲ್ಪಿಸಬೇಕು ಎಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಪ್ರತಿಭಾ ಪುರಸ್ಕಾರ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಪ್ರೋತ್ಸಾಹದ ಕಳಿಸಿದಂತಿದ್ದು, ವಿದ್ಯಾರ್ಥಿಗಳು ಮೊಬೈಲ್ ಬಳಕೆಯಿಂದ ಸಾಧ್ಯವಾದಷ್ಟು ದೂರವಿದ್ದು ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕೆಂದು ಶ್ರೀ ಷಡಕ್ಷರ ಮುನಿ ದೇಶಿಕೇಂದ್ರ ಸ್ವಾಮೀಜಿ ಹೇಳಿದರು. ಗೌರಿಬಿದನೂರು ನಗರದ ಹಿರೇಬಿದನೂರು ಸಮೀಪದ ಆರ್ಜಿ ಕನ್ವೆನ್ಷನ್ ಹಾಲ್ನಲ್ಲಿ ಕೆಎಚ್ಪಿ ಫೌಂಡೇಶನ್ನಿಂದ ಆಯೋಜಿಸಿದ್ದ 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಅತ್ಯಧಿಕ ರ್ಯಾಂಕ್ ಪಡೆದ 17 ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಅವರು ಆಶೀರ್ವಚನ ನೀಡಿ ಮಾತನಾಡಿದ ಶ್ರೀ ಷಡಕ್ಷರ ಮುನಿ ದೇಶಿಕೇಂದ್ರ ಸ್ವಾಮೀಜಿ ಅವರು ವಿದ್ಯಾರ್ಥಿಗಳು ಶಿಸ್ತು, ಕಠಿಣ ಪರಿಶ್ರಮ ಮತ್ತು ಸ್ಪಷ್ಟ ಗುರಿಯೊಂದಿಗೆ ವಿದ್ಯಾಭ್ಯಾಸ ಮಾಡಿದರೆ ಮಾತ್ರ ಜೀವನದಲ್ಲಿ ಯಶಸ್ಸು ಸಾಧಿಸಲು ಸಾಧ್ಯ. ಮೊಬೈಲ್ ಬಳಕೆಯನ್ನು ಅಗತ್ಯಕ್ಕೆ ಮಾತ್ರ ಸೀಮಿತಗೊಳಿಸಿ ಶಿಕ್ಷಣದತ್ತ ಹೆಚ್ಚಿನ ಗಮನ ಹರಿಸಬೇಕೆಂದು ಕರೆ ನೀಡಿದರು. ಸನ್ಮಾನ್ಯ ಶಾಸಕರು ಮಾಡಿಕೊಡ್ತಾರೆ. ನಿಮಗೆ ಪ್ರೀತಿಯನ್ನು ಮಾತಾಡ್ತೀವಿ. ತುಂಬ ಚೆನ್ನಾಗಿ ನಾವು ಮಾತಾಡ್ತಿದ್ದೀರಾ. ಒಳ್ಳೆ ಕೆಲಸ ಸಿಗುತ್ತೆ. ಬಟ್ ನೀವು ಸಮಾಜಕ್ಕೆ ಋಣಿಗಳಾಗಬೇಕು. ಸೊಸೈಟಿ ಅಂತ ಇದ್ದೀರಾ, ಸಮಾಜದ ಗುಣ ತಿಳಿಸಬೇಕು. ತಂದೆ ತಾಯಿ ಇಷ್ಟು ಹೊತ್ತು ಬೆಳೆಸಿದವರಿಗೆ ತುಂಬ ಚೆನ್ನಾಗಿ ನೋಡ್ಕೋಬೇಕು. ಮೊಬೈಲ್ ಇರಬೇಕು, ಬಟ್ ಮೊಬೈಲ್ನ ಒಳ್ಳೆ ರೀತಿ ಬಳಸ್ತಾರೆ. ಒಂದು ಕಡೆ ಹೇಳ್ತಾರೆ, ಯಾರು ತಲೆ ತಗ್ಗಿಸಿ ಪುಸ್ತಕದಲ್ಲಿ ಓದುತ್ತಾರೋ ಭವಿಷ್ಯದಲ್ಲಿ ಸಮಾಜದಲ್ಲಿ ತಲೆ ಎತ್ತಿ ಬದುಕುತ್ತಾರೆ. ಯಾರು ಮೊಬೈಲ್ ಗುಂಡಿಗೆ ಬಿದ್ದು ತಲೆ ತಗ್ಗಿಸಿ ಮೊಬೈಲ್ನಲ್ಲೇ ಬಿದ್ದು ಒದ್ದಾಡುತ್ತಾರೋ ಮುಂದೊಮ್ಮೆ ಸಮಾಜದಲ್ಲಿ ಯಾರೂ ಕೂಡ ನಿಮ್ಮನ್ನು ಗಮನಿಸುವುದಿಲ್ಲ, ತಿರಸ್ಕಾರ ಮಾಡ್ತಾರೆ. ನೋಡಿ, ಆಯ್ಕೆ ಪುಸ್ತಕವು ಮೊಬೈಲ್ ಶ್ರೀಕ ಸರ್ವಕಾಲಿಕ ಪುಸ್ತಕ. ಹಾಗಾಗಿ ನೀವು ಪುಸ್ತಕದ ಹುಡುಗರಾಗಬೇಕು, ಪುಸ್ತಕದ ಮಿತ್ರರಾಗಬೇಕು. ಯಾವಾಗ ನಿಮಗೆ ಅಧ್ಯಯನ ತುಂಬ ಏಕಾಗ್ರತೆ ಇರ್ತದೆ, ನಿಶ್ಚಲವಾದ ಗುರಿ ಇರ್ತದೆ, ಆಗ ನಿಮ್ಮ ಭವಿಷ್ಯ ಬಂಗಾರವಾಗ್ತದೆ. ತಾಲೂಕಿನ ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ ಶೈಕ್ಷಣಿಕ ಹಾಗೂ ಸಾಮಾಜಿಕ ಕ್ಷೇತ್ರಗಳಲ್ಲಿ ಉತ್ತಮ ಸೇವೆ ಸಲ್ಲಿಸುತ್ತಿದ್ದು ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗೆ ವಿಶೇಷ ಆದ್ಯತೆ ನೀಡುತ್ತಿದ್ದಾರೆ. ಅವರ ಹೃದಯ ಶ್ರೀಮಂತಿಕೆ ಹಾಗೂ ವ್ಯಕ್ತಿತ್ವ ಶ್ಲಾಘನೀಯವಾಗಿದೆ ಎಂದು ಸ್ವಾಮೀಜಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದರು. ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡರು ಮಾತನಾಡಿ, ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವ ಉದ್ದೇಶದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸತತ 6ನೇ ವರ್ಷ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಬಡ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆಯನ್ನು ಗುರುತಿಸಿ ಅವರನ್ನು ಆರ್ಥಿಕವಾಗಿ ಪ್ರೋತ್ಸಾಹಿಸುವ ಮೂಲಕ ಅವರ ಮುಂದಿನ ವಿದ್ಯಾಭ್ಯಾಸಕ್ಕೆ ಅಗತ್ಯವಾದ ಸಹಕಾರ ನೀಡಲಾಗುತ್ತಿದೆ.
ಈ ರೀತಿಯ ಪ್ರೋತ್ಸಾಹದಿಂದ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣದತ್ತ ಆತ್ಮವಿಶ್ವಾಸದಿಂದ ಹೆಜ್ಜೆ ಇಡಲು ಸಾಧ್ಯವಾಗುತ್ತಿದೆ. ಇಂತಹ ಪ್ರತಿಭಾ ಪುರಸ್ಕಾರಗಳು ಈಗಾಗಲೇ ವಿದ್ಯಾಭ್ಯಾಸ ಮಾಡುತ್ತಿರುವ ಇತರೆ ವಿದ್ಯಾರ್ಥಿಗಳಿಗೂ ಸ್ಫೂರ್ತಿದಾಯಕವಾಗಿದ್ದು ಉತ್ತಮ ಅಂಕಗಳನ್ನು ಗಳಿಸಿ ಸಾಧನೆ ಮಾಡಲು ಉತ್ತೇಜನ ನೀಡುತ್ತವೆ. ಎಲ್ಲ ವಿದ್ಯಾರ್ಥಿಗಳು ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಇನ್ನಷ್ಟು ಶ್ರಮ ವಹಿಸಿ ಉತ್ತಮ ಅಂಕಗಳನ್ನು ಗಳಿಸಿ ಉತ್ತಮ ಹುದ್ದೆಗಳನ್ನು ಅಲಂಕರಿಸುವ ಮೂಲಕ ತಮ್ಮ ಪೋಷಕರು, ಶಾಲೆ ಹಾಗೂ ಗೌರಿಬಿದನೂರು ತಾಲೂಕಿನ ಹೆಮ್ಮೆಯಾಗಬೇಕೆಂದು ಕರೆ ನೀಡಿದರು. ಒಳ್ಳೆ ಓದುವಂತ ಮಕ್ಕಳಿಗೆ ಯಾವ ಚೆನ್ನಾಗಿ ಓದ್ತಾರೆ ಲ್ಯಾಪ್ಟಾಪ್ ಇವತ್ತು ಸುಮಾರು 20 ಲ್ಯಾಪ್ಟಾಪ್ಗಳನ್ನ ಮಕ್ಕಳಿಗೆ ಕೊಟ್ಕೊಂಡು ಸುಮಾರು 250ಕ್ಕಿಂತ ಹೆಚ್ಚು ಮಕ್ಕಳಿಗೆ 5,000 ರೂಪಾಯಿ ಮಕ್ಕಳು ಪುಸ್ತಕಗಳಿಗೆ ಮತ್ತು ಒಳ್ಳೆ ಒಂದು ಡಿಕ್ಷನರಿ ಕೊಟ್ಟು ಅವರು ಸನ್ಮಾನ ಮಾಡ್ತಾರೆ. ಯಾಕೆಂದ್ರೆ ಅವರು ಪ್ರೇರಣೆಯಾಗಿ ಚೆನ್ನಾಗಿ ಓದಿ ಬೇರೆ ಮಕ್ಕಳಿಗೆ ಅದು ಕೂಡ ನಮಗೂ ಕೂಡ ಇದು ಮಾಡ್ತಾರೆ ಚೆನ್ನಾಗಿ ಓದೋದ್ರಿಂದ ಬೇರೆ ಬೇರೆ ಮಕ್ಕಳಿಗೂ ಕೂಡ ಒಂದು ಪ್ರೇರಣೆ ಆಗಿರೋ ದೃಷ್ಟಿಯಿಂದ ಮಾಡ್ತಾ ಇದ್ವಿ. ಅದರಿಂದ ವಿದ್ಯೆ ಅನ್ನೋದು ಅದು ಹಳ್ಳಿಗಾಡಿನ ಮಕ್ಕಳಿಗೆ ಒಂದು ಸ್ವಲ್ಪ ಕಷ್ಟಕರವಾದ ಗುಣಮಟ್ಟದ ಎಜುಕೇಶನ್ ಸಿಗ್ತಿರಲಿಲ್ಲ. ಅದಕ್ಕೋಸ್ಕರ ನಮಗೇನಾದಂಥ ಸಹಾಯವನ್ನು ಮಾಡಿದ್ರೆ ಮಕ್ಕಳು ಒಂದು ಗುಣಮಟ್ಟದ ಎಜುಕೇಶನ್ ಸಿಗಲಿ ಅಂತ ಅಂದ್ಬಿಟ್ಟು ನಾನು ಶಾಲಾ ಬಂದ ತಕ್ಷಣ ಎಲ್ಲ ಶಾಲಾ ಕೊಠಡಿಗಳು ಎಲ್ಲಿ ಶಿಥಿಲವಾಗಿವೆ ಆ ಶಿಥಿಲವಾದಂಥ ಶಾಲೆಗಳಲ್ಲಿ ಕಟ್ಟಡ ಕಟ್ಟಿಸೋದು ಮತ್ತು ಬೇಕಾದಂಥ ಮೂಲಭೂತ ಸೌಕರ್ಯ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡು ಬಂದಿದ್ದೀನಿ. ನಾನು ಬಾಡ್ದಸಹಳ್ಳಿಯಿಂದ ಬಂದಿದ್ದೀನಿ. ನಾನು ಶ್ರೀ ಭಾರ್ಗವ ರೂರಲ್ ಹೈಸ್ಕೂಲ್ ಬಾಡ್ದಸಹಳ್ಳಿಯಲ್ಲಿ ಓದ್ತಾ ಇದ್ದೀನಿ ಸರ್. ಈ ಥರ ಮಾಡಿದ್ದಕ್ಕೆ ನಂಗೆ ತುಂಬ ಸಂತೋಷ ಆಯ್ತು ಸರ್. ಇನ್ನು ಮುಂದೆ ಸೆಕೆಂಡ್ PUಗೆ ಇನ್ನೂ ಒಂದು ಸತಿ ಮಾಡಿಸ್ಕೋಬೇಕು ಅಂತ ಇಷ್ಟ ಆಗ್ತಾಯಿದೆ ಸರ್. ಇನ್ನು ನಂತರನೇ ಇನ್ನೂ ಜಾಸ್ತಿ ಮಕ್ಕಳಿಗೆ ಮಾಡಬೇಕಂತ ನನಗೆ ಕುರ್ಸಾಮ್ಗೌಡು ಮಾಡಬೇಕಂತ ಆಸೆ ಆಗ್ತಾಯಿದೆ ಸರ್. ಆರ್ ಮಂಜುನಾಥ್, CTV ನ್ಯೂಸ್, ಗೌರಿಬಿದನೂರು. ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಜುಲೈ 11ರಂದು ಮುಖ್ಯಮಂತ್ರಿ DK ಶಿವಕುಮಾರ್ ಹಾಗೂ ಉಪಮುಖ್ಯಮಂತ್ರಿ ಡಾಕ್ಟರ್ G ಪರಮೇಶ್ವರ್ ಅವರಿಗೆ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಂಡಿರುವುದಾಗಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ನಾರಾಯಣಸ್ವಾಮಿ ಹೇಳಿದರು. ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷ ನಾರಾಯಣಸ್ವಾಮಿ, ಜುಲೈ 11ರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಹಾಗೂ ಡಾಕ್ಟರ್ G ಪರಮೇಶ್ವರ್ ಅವರಿಗೆ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ರಾಜ್ಯ ಸರ್ಕಾರಿ ನೌಕರರಿಂದ ಮುಖ್ಯಮಂತ್ರಿ DK ಶಿವಕುಮಾರ್, ಉಪಮುಖ್ಯಮಂತ್ರಿ ಪರಮೇಶ್ವರ್ ಅವರಿಗೆ ಅಭಿನಂದನಾ ಸಮಾರಂಭ ಹಮ್ಮಿಕೊಂಡಿದ್ದು 1 ಲಕ್ಷಕ್ಕೂ ಹೆಚ್ಚು ಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಎಂದರು. ಇವತ್ತಿನ ಒಂದು ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ನೂತನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರಿಗೆ ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಾಕ್ಟರ್ G ಪರಮೇಶ್ವರ್ ಸಾಹೇಬರಿಗೆ ಸಂಘದ ವತಿಯಿಂದ ಅಭಿನಂದನೆ ಕಾರ್ಯಕ್ರಮವನ್ನು, ನಮ್ಮ ಅಭಿಮಾನದ ಅಭಿನಂದನೆ ಕಾರ್ಯಕ್ರಮವನ್ನು ಇದೇ ತಿಂಗಳು 11ನೇ ತಾರೀಕು ಶನಿವಾರ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ಆಗಿರ್ತಕ್ಕಂಥ ತ್ರಿಪುರ ವಾಸಿನಿಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಇಡೀ ರಾಜ್ಯದ ಎಲ್ಲ ಸಮಸ್ತ ಸರ್ಕಾರಿ ನೌಕರರು ಕೂಡ ಭಾಗವಹಿಸ್ತಕ್ಕಂಥ 1 ಲಕ್ಷಕ್ಕಿಂತ ಹೆಚ್ಚು ನೌಕರರು ಮತ್ತು ಪ್ರತಿನಿಧಿಗಳು ಭಾಗವಹಿಸಿ ಈ ನಮ್ಮ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಇಂತಹ ಅಭಿನಂದನೆಯ ಕಾರ್ಯಕ್ರಮದಲ್ಲಿ ಮಾನ್ಯ ಶ್ರೀ ನಿರ್ಮಲಾನಂದ ಸ್ವಾಮೀಜಿನವರು ಮತ್ತು ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಮಹಾಸ್ವಾಮೀಜಿರವರು ಆಶೀರ್ವಚನವನ್ನು ನೀಡಲಿದ್ದಾರೆ. ಅದೇ ರೀತಿ ಅನೇಕ ಸರ್ಕಾರದ ಮುಖ್ಯ ಅಧಿಕಾರಿಗಳು ಕೂಡ ಭಾಗವಹಿಸ್ತಾ ಇದ್ದಾರೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಶ್ರೀ ನಿರ್ಮಲಾನಂದ ಶ್ರೀಗಳು ಸೇರಿದಂತೆ ಹಲವಾರು ಭಾಗಿಯಾಗಲಿದ್ದಾರೆ. ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಷಡಕ್ಷರಿ ಕಾರ್ಯಕ್ರಮದ ಯಶಸ್ವಿಗಾಗಿ ತೀವ್ರ ಶ್ರಮಿಸುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ 2,000ಕ್ಕೂ ಹೆಚ್ಚು ನೌಕರರು ಭಾಗಿಯಾಗಲಿದ್ದಾರೆ. ಅದೇ ದಿನ ಜಿಲ್ಲೆಯ SSLC ಹಾಗೂ PUCಯಲ್ಲಿ ಹೆಚ್ಚು ಅಂಕ ಪಡೆದ ಸರ್ಕಾರಿ ನೌಕರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಳ್ಳಲಾಗಿದೆ. ಮಕ್ಕಳೊಂದಿಗೆ ಪೋಷಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. SSLC ಮಕ್ಕಳು 107 ಮತ್ತು PUC ಮಕ್ಕಳು 114 ಮಂದಿ ಸೇರಿ ಒಟ್ಟು 200ಕ್ಕೂ ಹೆಚ್ಚು ಮಕ್ಕಳಿಗೆ ಅಂದು ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಪ್ರತಿಭಾ ಪುರಸ್ಕಾರ ನಡೆಯಲಿದೆ. ಇದೇ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಹಲವು ಹಕ್ಕೊತ್ತಾಯಗಳನ್ನು ಮುಖ್ಯಮಂತ್ರಿಗಳ ಮುಂದೆ ಮಂಡಿಸಲಾಗುತ್ತಿದೆ. ಹಾಗಾಗಿ ಸರ್ಕಾರಿ ನೌಕರರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಕೋರಿದರು. ಆ ರೀತಿಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಷಡಕ್ಷಿ ಸಾಹೇಬರು ಈ ಕಾರ್ಯಕ್ರಮವನ್ನು ಅತ್ಯಂತ
ಅರ್ಥಪೂರ್ಣವಾಗಿ ಮತ್ತು ಯಶಸ್ವಿಯಾಗಿ ನಡೆಸ್ಕೊಡೋದಕ್ಕೆ ಅತ್ಯಂತ ಒಂದು ತಿಂಗಳಿಂದ ಹೆಚ್ಚು ಶ್ರಮಪಟ್ಟು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ನಮ್ಮ ಜಿಲ್ಲೆಯಿಂದ ಸುಮಾರು 2,000ಕ್ಕಿಂತ ಹೆಚ್ಚು ನೌಕರರು ಎಲ್ಲ ತಾಲೂಕುಗಳಿಂದನೂ ಕೂಡ ಭಾಗವಹಿಸ್ತಾ ಇದ್ದೇವೆ. ಎಲ್ಲ ನೌಕರರು ಮತ್ತು ಪ್ರತಿನಿಧಿಗಳು ಎಲ್ಲನೂ ಕೂಡ ವಿಶೇಷವಾಗಿ ಅದೇ ದಿವಸ ನಮ್ಮ ಜಿಲ್ಲೆಯಿಂದ ಆಯ್ಕೆಗಾಗಿರ್ತಕ್ಕಂಥ SLC ಮತ್ತು PUC ಮಕ್ಕಳು 107 ಜನ SLC ಮಕ್ಕಳು 90% ಹೆಚ್ಚು ಅಂಕವನ್ನು ಪಡೆದಿರ್ತಕ್ಕಂಥ ನಮ್ಮ ಸರ್ಕಾರಿ ನೌಕರರ ಮಕ್ಕಳು SLC ಮಕ್ಕಳು ಮತ್ತು 114 ಜನ PUCನಲ್ಲಿ 90% ಪಡೆದಿರ್ತಕ್ಕಂಥ ನಮ್ಮ PUC ಮಕ್ಕಳು ಕೂಡ ಮತ್ತು ಅವರ ಪೋಷಕರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ನ್ಯೂಸ್ ಬ್ಯೂರೋ CTV ನ್ಯೂಸ್ ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯಲಿದೆ. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್ ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನಿಂದ ಫೈನಲ್ ಇನ್ಸ್ಟಾಲೇಷನ್ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೇಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್, 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ಶ್ರೀ ಚಾಮವಿ ಪಾರ್ಟಿ ಹಾಲ್ 4ನೇ ಮಹಡಿ. ಪಾರ್ಟಿ ಹಾಲ್ 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು.
ಆರ್ಎಸ್ಎಸ್ ನೋಂದಣಿ ಕುರಿತು ಪ್ರಶ್ನೆ ಮಾಡಿರುವ ರಾಜ್ಯ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ Z+ ಭದ್ರತೆ ನೀಡಲು ಕೋಲಾರದಲ್ಲಿ ಸಂವಿಧಾನ ರಕ್ಷಣಾ ಪಡೆ ಆಗ್ರಹಿಸಿದೆ. ಕೋಲಾರ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ಸಂವಿಧಾನ ರಕ್ಷಣಾ ಪಡೆ ಮುಖಂಡರು ಸಾಮಾಜಿಕ ಜಾಲತಾಣಗಳ ಮೂಲಕ ಪ್ರಿಯಾಂಕ್ ಖರ್ಗೆ ಅವರಿಗೆ ಪ್ರಾಣ ಬೆದರಿಕೆ ಹಾಕಿದವರ ವಿರುದ್ಧ ಕಾನೂನು ಕ್ರಮಕ್ಕೆ ಆಗ್ರಹಿಸಿದರು. ಅಪಾಯ ಗಮನಿಸಿ ಕೇಂದ್ರ ಸರ್ಕಾರದಿಂದ Z+ ಭದ್ರತೆ ಒದಗಿಸುವಂತೆ ಆಗ್ರಹಿಸಿದರು. ಜೊತೆಗೆ ಆರ್ಎಸ್ಎಸ್ ನೋಂದಣಿ ಮಾಡಿಸಿಕೊಳ್ಳುವ ಮೂಲಕ ಸಂವಿಧಾನಕ್ಕೆ ಗೌರವ ನೀಡಲಿ, ಬಿಜೆಪಿ ನಾಯಕರು ವಿನಾಕಾರಣ ಪ್ರಿಯಾಂಕ್ ಖರ್ಗೆ ಟೀಕಿಸುವುದು ಬಿಡಲಿ ಎಂದು ಒತ್ತಾಯಿಸಿದರು. ಶ್ರೀನಿವಾಸಪುರ ಪಟ್ಟಣದ ನೌಕರರ ಭವನದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಘಟಕದ ವತಿಯಿಂದ ಸುದ್ದಿಗೋಷ್ಠಿ ನಡೆಯಿತು. ಈ ವೇಳೆ ತಾಲೂಕು ನೌಕರರ ಸಂಘದ ಅಧ್ಯಕ್ಷ ಬೈರೇಗೌಡ ಮಾತನಾಡಿ, ರಾಜ್ಯಾಧ್ಯಕ್ಷ CS ಷಡಾಕ್ಷರಿ ಅವರ ನೇತೃತ್ವದಲ್ಲಿ 2026ರ ಜುಲೈ 11ರಂದು ನಮ್ಮ ಅಭಿಮಾನದ ಅಭಿನಂದನೆ ಹಾಗೂ ಸರ್ಕಾರಿ ನೌಕರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳನ್ನು ಸಂಘದ ವತಿಯಿಂದ ಅಭಿನಂದಿಸಲಾಗುವುದು. ಜೊತೆಗೆ ನೌಕರರ ಹಲವು ಪ್ರಮುಖ ಬೇಡಿಕೆಗಳನ್ನು ಸರ್ಕಾರದ ಗಮನಕ್ಕೆ ತಂದು ಅವುಗಳನ್ನು ಶೀಘ್ರ ಈಡೇರಿಸುವಂತೆ ಒತ್ತಾಯಿಸಲಾಗುವುದೆಂದು ಹೇಳಿದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಶ್ವ ಪ್ರಸಿದ್ಧ ಪ್ರವಾಸಿ ತಾಣ ನಂದಿಗಿರಿಧಾಮದಲ್ಲಿ ಕರಡಿಗಳ ಕಾಟ, ಕರಡಿಗಳ ಹಿಂಡು ಕಂಡು ಬೆಚ್ಚಿಬಿದ್ದ ಪ್ರವಾಸಿಗರು. ಬೆಂಗಳೂರಿನ ಪ್ರೇಮ ಹಕ್ಕಿಗಳಿಗೆ ಕಂಟಕವಾದ ಕರಡಿಗಳ ಸಂಚಾರ. ವಸತಿ ಶಾಲೆ ವಿದ್ಯಾರ್ಥಿ ಅನುಮಾನಾಸ್ಪದ ಸಾವು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಖಾಸಗಿ ಶಾಲೆಯಲ್ಲಿ ಅವಘಡ. ಶಿಕ್ಷಕರ ಹಲ್ಲೆ, ಹೆಚ್ಚು ಒತ್ತಡದಿಂದ ವಿದ್ಯಾರ್ಥಿ ಸಾವು ಎಂದ ಪೋಷಕರು. ಆಸ್ಪತ್ರೆ ಬಳಿ ಮುಗಿಲು ಮುಟ್ಟಿದ ಪೋಷಕರ ಕ್ರಂದನ. ಪಾಳು ಬಿದ್ದ ಬಾಗೇಪಲ್ಲಿ ತಹಸೀಲ್ದಾರ್ ಹಳೆ ವಸತಿ ಗೃಹ. ಅನಾಥವಾದ ಬ್ರಿಟಿಷರ ಕಾಲದ ವಿಶ್ರಾಂತಿ ಗೃಹ. 1930ರಲ್ಲಿ ಬ್ರಿಟಿಷರು ನಿರ್ಮಿಸಿದ್ದ ವಿಶ್ರಾಂತಿ ಕೊಠಡಿಗಳು ನಿರ್ವಹಣೆ ಇಲ್ಲದೆ ಅನಾಥವಾಗಿವೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.